ಇನ್ನು ನಮ್ಮ ರಕ್ಷಣೆಯ ಹಾದಿಯಲ್ಲಿ ಇನ್ನೂ ನಾವು ದೀರ್ಘವಾಗಿ ನಡೆಯೋದಕ್ಕೆ ದೇವರು ಕೃಪೆ ಮಾಡಲಿ ಅಂತ ಹೇಳುತ್ತಾ ಈ ಒಂದು ಕೂಟವನ್ನು ಪ್ರಾರಂಭ ಮಾಡೋಣ. ನಮ್ಮ ಮಧ್ಯದಲ್ಲಿರುವ ಸಹೋದರ ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊತೀನಿ. ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬ್ರದರ್, ಎಲ್ಲರ ಕಣ್ಣುಗಳನ್ನು ಮುಚ್ಕೊಳ್ಳೋಣ. ಪರಿಶುದ್ಧನು ಮೋಹನತನು ಉನ್ನತೋನ್ನತನಾದ ತಂದೆಯಾದ ದೇವರೇ, ಈ ಒಂದು ವೇಳೆಗೆ ಸ್ವಾಮಿ ನಾವೆಲ್ಲರೂ ಈ ರೀತಿ ಒಟ್ಟಾಗಿ ಕೂಡಿ ಬಂದು ಸ್ವಾಮಿ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಾಗ ಸ್ವಾಮಿ ಸೋದರರು ಮಾತಾಡುವ ಪ್ರತಿಯೊಂದು ವಾಕ್ಯಗಳು ಸ್ವಾಮಿ ನಿಮ್ಮ ವಾಕ್ಯದಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀವು ಹಾಕೊಂಡ್ರ ಯೋಜನಾನುಸಾರವಾಗಿ ಸ್ವಾಮಿ ನಾವು ಕೊಟ್ಟಿರುವ ಓಟವನ್ನು ಓಡಿ ಮುಗಿಲಿಕ್ಕೆ ಬೇಕಾಗಿರುವಂತ ಶಕ್ತಿಯನ್ನು ತುಂಬುವ ಘನವಾದ ವಾಕ್ಯಗಳನ್ನು ನಮಗೆ ಕೊಟ್ಟು ಕರುಣಿಸಿರುವುದಾಗಿ ನಾವು ಪ್ರಾರ್ಥಿಸ್ತೇವೆ. ತಲೆಬಾಗಿ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಿರಿ. ಆ ವಾಕ್ಯವನ್ನು ನಮ್ಮನ್ನ ಸರಿದಾರಿಯಲ್ಲಿ ನಡೆಸುವಂತೆ ನೀವು ಆಶೀರ್ವಿಸಬೇಕಾಗಿ ನಿಮ್ಮ ರಕ್ಷಕನ ಒಡೆಯುವನಾದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ, ನಮ್ಮ ಸ್ವರ್ಗೀಯ ತಂದೆಯೇ. ಆಮೆನ್. ಸಹೋದರರೇ, ಈ ದಿನ ಕೂಡ ನಮ್ಮನ್ನ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ನಮ್ಮನ್ನ ಈ ಒಂದು ಐಕ್ಯತೆಗೆ ಬರಮಾಡಿ ಅನೇಕ ಲೋಕದ ಕಾರ್ಯಗಳಲ್ಲಿ ಬೆಳಗ್ಗೆಯಿಂದ ನಾವು ಇದ್ದು ಈ ದಿನದಲ್ಲಿ ಕೂಡ ಆತ್ಮಿಕ ಜೀವನಕ್ಕೆ ಬೇಕಾಗಿರುವಂತ ದೇವರ ವಾಕ್ಯದಿಂದ ನಾವು ಬಲ ಹೊಂದೋದಕ್ಕೆ ಈ ಒಂದು ಕೃಪೆಯನ್ನು ತೋರಿಸಿದ್ದಾರೆ. ಸೊ ಹಾಗೆಯೇ ನಾವು ಸತತವಾಗಿ ಈ ಅಪೋಸ್ಟಲರ ಕಾರ್ಯಗಳನ್ನ ನಾವು ನೋಡ್ಕೊ ಬರ್ತಾ ಇದ್ದೀವಿ. ಒಂದೊಂದು ಕಾರ್ಯಗಳು ಕೂಡ ಪ್ರಾರಂಭದ ಸಭೆಯಲ್ಲಿ ನಡೆದಂತ ಸಂಭವಗಳು, ನಡೆದಂತ ಒಂದೊಂದು ಘಟನೆಗಳು ಕೂಡ ಈಗ ನಮಗೆ ಒಂದು ಒಳ್ಳೆಯ ಪ್ರಯೋಜನ ಆಗುವಂತೆ, ಮತ್ತೆ ನಮ್ಮ ಒಂದು ಕ್ರೈಸ್ತಿಯ ಜೀವನ ಯಾವ ರೀತಿ ಆ ಆದಿ ಸಭೆಯಲ್ಲಿ ಇದ್ದಂತ ವಿಶ್ವಾಸ, ನಂಬಿಕೆ ಇದೆಲ್ಲ ಕೂಡ ಈಗಲೂ ಕೂಡ ನಮ್ಮಲ್ಲಿ ಇನ್ನೂ ಅತಿ ಹೆಚ್ಚಾಗಿ ಇರಬೇಕು ಅನ್ನುವ ಒಂದು ಕಾರ್ಯಗಳನ್ನ ಕೂಡ ನಮಗೆ ಈ ವಾಕ್ಯಗಳು ತಿಳಿಸುತ್ತೆ. ಸೊ ಆ ರೀತಿಯಲ್ಲಿ ಕಳೆದ ವಾರದಲ್ಲಿ ಸಹೋದರರೇ ನಾವು ಪೌಲ್ ಮತ್ತೆ ಸೀಲಾ ಫಿಲಿಪ್ಪ ಪಟ್ಟಣಕ್ಕೆ ಮಕದೋನಿಯಾಗೆ ಬಂದ ಕಾರಣ ಅಥವಾ ಬಂದಂತ ಉದ್ದೇಶ ಏನು ಅಂತ ನಮಗೆ ಗೊತ್ತಿದೆ. ಪೌಲ್ ಮತ್ತೆ ಬರ್ನಬ ಅವರು ಈ ಒಂದು ಎರಡನೇ ಪಯಣದಲ್ಲಿ ಅವರು ಸಾಗ್ತಾ ಇರುವಾಗ ಪೌಲನು ಒಂದು ದರ್ಶನವನ್ನ ನೋಡಿದ್ರು. ಮಕದೋನಿಯಾ ಪ್ರಾಂತ್ಯದಿಂದ ಒಬ್ಬ ವ್ಯಕ್ತಿ ಪೌಲನನ್ನ ಆಹ್ವಾನಿಸುವ ಒಂದು ಘಟನೆಯನ್ನ ಪೌಲನು ನೋಡ್ತಾರೆ. ಸೊ ಆ ರೀತಿಯಲ್ಲಿ ಅವರು ಈ ಒಂದು ಮಕದೋನಿಯಾ ಪ್ರಾಂತ್ಯದಲ್ಲಿ ಇರುವಂತ ಪಟ್ಟಣಗಳನ್ನ ಭೇಟಿಯಾಗಲು ಅವರು ಪ್ರಯಾಣ ಮಾಡ್ತಾರೆ. ಆ ರೀತಿಯಲ್ಲಿ ಮಕದೋನಿಯಾ ಪ್ರಾಂತ್ಯದಲ್ಲಿರುವ ಫಿಲಿಪ್ಪ ಪಟ್ಟಣಕ್ಕೆ ಬರೋದನ್ನ ನಾವು ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ಫಿಲಿಪ್ಪ ಪಟ್ಟಣದಲ್ಲಿ ಅವರು ಬಂದ ನಂತರ ಅಲ್ಲಿ ಆದಂತ ವಿಷಯಗಳು ನಮಗೆ ಗೊತ್ತಿದೆ. ಅಲ್ಲಿ ಲಿಡಿಯಲು ಅನ್ನುವ ಒಬ್ಬ ಸ್ತ್ರೀಯನ್ನ ಸುವಾರ್ತೆಯನ್ನ ಹೇರಿ ಮತ್ತೆ ದೇವರಿಗೆ ಅವರು ಸಮರ್ಪಣೆ ಮಾಡುವ ಒಂದು ಕಾರ್ಯ ನಡೀತದೆ. ಅದಾದ ನಂತರ ಫಿಲಿಪ್ಪ ಪಟ್ಟಣದಲ್ಲಿ ಒಂದಷ್ಟು ಕಾಲ ಇರೋದಕ್ಕೆ ಪೌಲ್ ಮತ್ತೆ ಸೀಲಾ ತೀರ್ಮಾನ ಮಾಡಿ ಅಲ್ಲಿ ಆ ಒಂದು ಸಭಾ ಮಂದಿರಗಳು ಇಲ್ಲದೆ ಇರೋದ್ರಿಂದ ಅವರು ನದಿಯ ದಡದಲ್ಲಿ ಪ್ರಾರ್ಥನೆ ಮಾಡುವಂತ ಒಂದು ಕಾರ್ಯಗಳು ಅಲ್ಲಿ ಇದ್ದಂತ ಯಹೂದ್ಯ ಜನ ಮಾಡ್ತಾ ಇದ್ರು ಅಂತ ನೋಡ್ತೀವಿ. ಆ ರೀತಿಯಲ್ಲಿ ಇವರು ಯಾವಾಗ್ಲೂ ಆ ಸ್ಥಳಕ್ಕೆ ಹೋಗಿ ಇನ್ನು ಯಾರಾದ್ರೂ ಸುವಾರ್ತೆಯನ್ನ ಕೇಳುವ ಒಂದು ಆಸಕ್ತಿ ಇದೆಯಾ ಅಂತ ನೋಡಿ ಅವರು ಹೋಗ್ತಾ ಇರುವಾಗ
ಅದೇ ಫಿಲಿಪ ಪಟ್ಟಣದಲ್ಲಿ ಇದ್ದಂತ ಒಂದು ಸ್ತ್ರೀ ಅಥವಾ ಒಂದು ಹೆಂಗಸು ಆತನಿಗೆ ಆತನ ಆತನಿಗೆ ಏನಾಗಿತ್ತು ಅಂತ ನೋಡ್ಬೇಕಾದ್ರೆ ಆ ಒಂದು ದೆವ್ವದ ಒಂದು ವಿಷಯ ಅಥವಾ ಒಂದು ಆತ್ಮವು ಆಕೆಯಲ್ಲಿ ಇದ್ದಿರೋದ್ರಿಂದ ಭವಿಷ್ಯ ನುಡಿಯುವ ಒಂದು ವಿಷಯವನ್ನ ಅಲ್ಲಿ ಮಾಡ್ತಾ ಇದ್ದದನ್ನ ನೋಡ್ತೀವಿ. ಆ ಒಂದು ಭವಿಷ್ಯ ನುಡಿಯುವ ವಿಷಯದಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಅಲ್ಲಿ ನಮಗೆ ನಾವು ನೋಡುವಾಗ ಆ ಒಂದು ಅಶುದ್ಧ ಆತ್ಮದ ಸಹಾಯದಿಂದ ಆಗ್ತಾ ಇರುವಂತ ಈ ವಿಷಯವನ್ನ ಈಕೆಯ ಯಜಮಾನರು ಈಕೆಯನ್ನ ಇಟ್ಟು ಅನೇಕ ದುಡ್ಡನ್ನ ಇವರು ಮಾಡ್ತಾ ಇದ್ರು. ಅಲ್ಲಿ ಆ ಒಂದು ವಿಷಯಗಳನ್ನ ಹೇಳಿ ಜನರಿಂದ ಅನೇಕ ಆದಾಯವನ್ನ ಇವರು ಪಡ್ಕೊಂಡಿದ್ರು ಅಂತ ನೋಡ್ತೀವಿ. ಈಕೆ ಪೌಲ್ ಮತ್ತೆ ಸೀಲಾ ಈ ಒಂದು ಡೈಲಿ ಇವರು ಈ ಒಂದು ಸುವಾರ್ತೆಯನ್ನ ಸಾರೋದಕ್ಕೆ ಅಥವಾ ನಿಜವಾದ ದೇವರ ವಾಕ್ಯದ ಮೇಲೆ ಆಸಕ್ತಿ ಇರೋರನ್ನ ಹುಡುಕಕ್ಕೆ ಹೋದಾಗ ಈಕೆ ಇವರನ್ನ ಹಿಂಬಾಲಿಸಿ ಇವರು ದೇವರ ಮಕ್ಕಳು, ಇವರು ದೇವರ ರಕ್ಷಣೆಯ ವಿಷಯವಾಗಿ ಮಾತನಾಡೋದು ಬರ್ತಾ ಇದ್ದಾರೆ ಅಂತೇಳಿ ಪ್ರತಿದಿನ ಕೂಡ ಅವ್ರನ್ನ ಅಲ್ಲಿ ಹೇಳ್ತಾ ಇದ್ದನ್ನ ನೋಡಿ ಒಂದು ದಿನ ಪೌಲನು ಈ ರೀತಿಯ ಒಂದು ವಿಚಾರವನ್ನ ನೋಡಿ ಆಕೆಯ ಒಳಗಿದ್ದ ಅಂತ ಆ ಒಂದು ಅಶುದ್ಧ ಆತ್ಮವನ್ನ ಅವರು ಬರಮಾಡಿಸ್ತಾರೆ ಆಚೆ. ಸೊ ಹಂಗಾಗಿ ಆ ಒಂದು ಹೆಂಗಸಿಗೆ ಆ ಒಂದು ಶಕ್ತಿ ಆಕೆಯಿಂದ ಹೋಗದ ನಂತರ ಅಥವಾ ಆ ಒಂದು ದೆವ್ವ ಆಕೆಯನ್ನ ಸಂಪೂರ್ಣವಾಗಿ ಹಿಡಿತದಲ್ಲಿ ಇಟ್ಟಿರುವ ಒಂದು ವಿಷಯ ಹೋದಾಗ ಆಕೆಗೆ ಆ ಒಂದು ಶಕ್ತಿ ಕೂಡ ಅಲ್ಲಿ ಇರ್ಲಿಲ್ಲ ಅಂತ ನೋಡಿದಾಗ ಇದನ್ನ ಅವರ ಯಜಮಾನರು ನೋಡಿ ತುಂಬಾನೇ ಬೇಜಾರುಕೊಂಡು, ಯಾಕಂದ್ರೆ ಅವ್ರಿಗೆ ಬಂದಂತ ಆದಾಯ, ಆ ಆದಾಯದಲ್ಲಿ ಅವ್ರು ಇದ್ದಂತ ಒಂದು ಒಂದು ತುಂಬಾ ಒಂದು ಆರಾಮ್ ಜೀವನ ಇದೆಲ್ಲ ಕೂಡ ಈಗ ಧಕ್ಕೆ ಉಂಟಾದಾಗ ಈ ಒಂದು ಯಜಮಾನರು ಏನ್ ಮಾಡ್ತಾರೆ ಅಂದ್ರೆ ಇವ್ರನ್ನ ಕರ್ಕೊಂಡು ಹೋಗಿ ಸಹೋದರರೇ ಅಲ್ಲಿ ರೋಮಾಪುರಿಯ ರಾಜ್ಯವನ್ನ ಆಳ್ತಾ ಇದ್ದಂತ ಅಲ್ಲಿರುವಂತ ಜನರಿಗೆ ಅಥವಾ ಅಲ್ಲಿ ಆಳುವಂತ ನಾಯಕರಿಗೆ ಇವ್ರನ್ನ ಒಪ್ಪಿಸ್ಬಿಟ್ಟು ಇವ್ರನ್ನ ನೀವು ಶಿಕ್ಷಿಸಬೇಕು. ಯಹೂದ್ಯರ ವಿರುದ್ಧವಾಗಿ ಇವರು ಯಹೂದ್ಯರ ಮಧ್ಯದಲ್ಲಿ ಒಂದಷ್ಟು ಅಸಮಾಧಾನವನ್ನ ಉಂಟು ಮಾಡಲು ಇವರು ಬಂದಿದ್ದಾರೆ ಅಂತ ಅಲ್ಲಿ ದೂರು ಹೇಳಿದಾಗ ಅಲ್ಲಿ ನಾವು ಕಳೆದ ವಾರದಲ್ಲಿ ನೋಡಿದಾಗ ಅವರನ್ನ ಒಡೆದು ಸೆರೆಮನೆಗೆ ಹಾಕುವ ಒಂದು ಸಂಭವವನ್ನ ನಾವು ಕಳೆದ ವಾರದಲ್ಲಿ ನೋಡಿದ್ವಿ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಆ ಒಂದು ಘಟನೆ ಆದಾಗ ನಾವು ನೋಡಿದಾಗ ಸಹೋದರರೇ ಅಲ್ಲಿ ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 23ನೇ ವಚನದಲ್ಲಿ ಒಂದು ವಿಷಯವನ್ನ ನಾವು ನೋಡ್ತೀವಿ. ಇಲ್ಲಿಂದ ನಮ್ಮ ಪಾಠವನ್ನ ಇವತ್ತು ಪ್ರಾರಂಭ ಮಾಡೋಣ. ಸೊ ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 23ನೇ ವಚನವನ್ನ ಓದೋದಕ್ಕೆ ಕೇಳೋಣ. ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡೆಸಿದ ಮೇಲೆ ಸೆರೆಮನೆ ಒಳಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ನೋಡ್ರಿ, ಇದು ನಾವು ನೋಡುವಾಗ ಅತಿ ಹೆಚ್ಚಾಗಿ ಅವರನ್ನ ಒಡೆದು ಅತಿ ಗಾಯ ಉಂಟಾಗುವ ಪೆಟ್ಟನ್ನು ಒಡೆದ ನಂತರ ಸಹೋದರರೇ ಒಡೆದ ನಂತರ ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಆ ಒಂದು ಸೆರೆ ಕಾಯುವ ಒಂದು ಮನುಷ್ಯನಿಗೆ ಅವರನ್ನ ಯಾವ ರೀತಿ ಬಂಧಿಸಿ ಇಡಬೇಕು ಅಂತ ಒಂದು ಖಡಾಖಂಡಿತವಾದ ಒಂದು ವಿಷಯವನ್ನ ಅಲ್ಲಿ ಆತನಿಗೆ ತಿಳಿಸೋದನ್ನ ನಾವು ನೋಡ್ತೀವಿ ಸಹೋದರರೇ. ಯಾಕೆ ಅಂದ್ರೆ ಆ ಒಂದು ಆ ಸೆರೆಮನೆ ಕಾಯುವವನಿಗೆ ಎಷ್ಟು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡ್ತಾರೆ ಅಂದ್ರೆ ಅವರು ಏನಾದ್ರೂ ಅಲ್ಲಿಂದ ಎಸ್ಕೇಪ್ ಆದ್ರೆ
ನಿನ್ನ ಒಂದು ಸಾವು ಖಂಡಿತ ಅಂತ ಹೇಳುವ ರೀತಿಯಲ್ಲಿ ಆತನನ್ನ ಅವರು ಖಂಡಿಸ್ತಾರೆ. ಅದಾದ ನಂತರ ಇಲ್ಲಿ ಆ ಒಂದು ಇನ್ಸ್ಟ್ರಕ್ಷನ್, ಆ ಒಂದು ಸೆರೆಮನೆಯನ್ನ ಕಾಯುವ ಮನುಷ್ಯನಿಗೆ ಬಂದಾಗ ಆತನು ಏನು ಮಾಡ್ತಾನೆ ಅಂತ ನೋಡ್ಬೇಕಾದ್ರೆ 16ನೇ ಅಧ್ಯಾಯ 24ನೇ ವಚನವನ್ನ ಓದೋಣ. 16:24 ಓದಿ. ಅವನು ಇಂಥ 14 ಬ್ರದರ್ ಸೆರೆ ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಬಿಗಿಸಿದನು. ಸರಿ. ಸೊ ಇಲ್ಲಿ ಏನಾಯ್ತು ಅಂದ್ರೆ ಈ ತರ ಒಂದು ಕಡಾಖಂಡಿತವಾದ ಒಂದು ಆದೇಶ ಬಂದ ನಂತರ ಅವನು ಇನ್ನೂ ಹೆಚ್ಚಾದ ಒಂದು ಕ್ರಮ ತಗೊಂಡು ಏನ್ ಮಾಡ್ತಾನೆ ಅಂದ್ರೆ ಈ ಇಬ್ಬರನ್ನ, ಪೌಲ್ ಮತ್ತೆ ಸೀಲನ ಇಬ್ಬರನ್ನ ಆ ಒಂದು ಸೆರೆಮನೆಯಲ್ಲಿ ತುಂಬಾ ಒಳಗೆ ಇರುವಂತ ಒಂದು ಕೊಠಡಿಯಲ್ಲಿ ಅಥವಾ ಆ ಒಂದು ಜೈಲಲ್ಲಿ ಹಾಕೋದು ಮಾತ್ರ ಅಲ್ಲ, ಅಲ್ಲಿ ಏನಾಗತ್ತೆ ಅಂದ್ರೆ ಅವರು ಕಾಲುಗಳನ್ನ ಕೂಡ ಆ ಒಂದು ಸರಪಳದಿಂದ ಅದನ್ನ ಕಟ್ಟಿ ಅದನ್ನ ಭದ್ರ ಮಾಡುವಂತ ಒಂದು ವಿಷಯವನ್ನ ಆತನು ಮಾಡ್ತಾನೆ ಅಂತ ನೋಡ್ತೀವಿ. ಸೊ ಜೈಲ್ ಅಂತ ಹೇಳ್ಬೇಕಾದ್ರೆ ಅದು ಅನೇಕ ದ್ವಾರಗಳಿರ್ತದೆ, ಆ ದ್ವಾರಗಳಿಗೆ ಅನೇಕ ಒಂದು ಬಂದೋಬಸ್ತ್ ಇರ್ತದೆ. ಆ ರೀತಿ ಒಳಾಂಗಣದ ಒಂದು ಜಾಗದಲ್ಲಿ ಇವ್ರನ್ನ ಹಾಕಿ ಅಲ್ಲಿ ಬಂದೋಬಸ್ತ್ ಮಾಡಿ ಆತನು ಹೋಗುವ ಒಂದು ವಿಷಯವನ್ನ ನೋಡ್ತೀವಿ. ಸೊ ಇಲ್ಲಿ ನಾವು ಏನ್ ನೋಡ್ತೀವಿ ಅಂತ ಈಗ ಆ ಒಂದು ಘಟನೆ, ಆ ಒಂದು ಬಂಧನ ಆದ ನಂತರ ಅಲ್ಲಿ ಏನಾಗತ್ತೆ ಅಂದ್ರೆ ಅದು ಕಾಲಕ್ರಮೇಣ ಒಂದು ಸಾಯಂಕಾಲದ ವೇಳೆಯಲ್ಲಿ ಈ ವಿಷಯಗಳು ನಡೆದಿರ್ಬೇಕು, ಅಥವಾ ಬೆಳಗ್ಗೆ ಅವ್ರನ್ನ ಈ ಒಂದು ಪಟ್ಟಣದ ಮಧ್ಯದಲ್ಲಿ ಕರ್ಕೊಬಂದು ಅವ್ರನ್ನ ಹೊಡೆದು, ಅವ್ರನ್ನ ಬಟ್ಟೆಯನ್ನ ಹರಿದು ಅವ್ರನ್ನ ಹೊಡೆದು ಅವ್ರನ್ನ ಈ ಒಂದು ಜೈಲಿಗೆ ಅವ್ರು ತರೋಷ್ಟರಲ್ಲಿ, ಆ ಸೆರೆಮನೆಗೆ ತರೋಷ್ಟರಲ್ಲಿ ಸಾಯಂಕಾಲ ಹೊತ್ತು ಮೇಲೆ ಆಗಿರ್ಬೇಕು. ಸೊ ಆ ಒಂದು ಸಮಯದಲ್ಲಿ ಅವ್ರನ್ನ ಬಂಧಿಸಿ ಅವ್ರನ್ನ ಆ ಒಂದು ಸೆರೆಮನೆಯಲ್ಲಿ ಹಾಕಿ ಅವರ ಕಾಲುಗಳನ್ನ ಕಟ್ಟಿ ಆ ಒಂದು ಸರಪಳದಿಂದ ಕಟ್ಟಿ ಅವ್ರನ್ನ ಅಲ್ಲಿ ಬಿಗಿ ಬಂದೋಬಸ್ತಿಂದ ಅವ್ರನ್ನ ಬಿಟ್ಟು ಹೋಗ್ತಾರೆ. ಆಗ ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ 25 ಮತ್ತು 26ನೇ ವಚನ ಓದನ. ಅಪೊಸ್ತಲರ ಕಾರ್ಯಗಳು 16, 25, 26 ವಚನಗಳು. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿಪದಗಳನ್ನು ಆಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯ ಬಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಅವರು ಸೆರೆಮನೆ ಆಸ್ತಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರೂ ಬೇಡಿಗಳು ಕಳಚಿ ಬಿದ್ದವು. ಓಕೆ ರೀ. ಸೊ ಅಲ್ಲಿ ನಾವು ನೋಡುವಾಗ ಸಹೋದರರೇ, ಇಲ್ಲಿ ಕನ್ನಡದಲ್ಲಿ ತುಂಬಾ ಸ್ಪಷ್ಟವಾಗಿ ಒಂದಷ್ಟು ವಿಷಯನ ಬರೀತಾರೆ. ನೀವು ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ಒಂದು ಭೂಮಿ ಏನಂತ ಹೇಳ್ತಾರೆ, ಎರ್ತ್ಕ್ವಾಕ್ ಅಂತ ಹೇಳ್ತಾರಲ್ಲ, ಆ ರೀತಿಯ ಒಂದು ಸನ್ನಿವೇಶ ಅಲ್ಲಿ ನಡೆದಿತ್ತು ಅಂತ ಹೇಳ್ತಾರೆ. ಆದ್ರೆ ಕನ್ನಡದಲ್ಲಿ ಆ ಒಂದು ಪದವನ್ನ ಯೂಸ್ ಮಾಡಿಲ್ಲ. ಆದ್ರೆ ಏನೋ ಒಂದು ವಿಷಯ ಅಲ್ಲಿ ನಡೀತು, ಅದು ಒಂದು ಭೂಮಿ ಕುಸಿತ ಅಥವಾ ಭೂಮಿಯ ಎರ್ತ್ಕ್ವಾಕ್ ಅಂತ ಹೇಳಿಲ್ಲ. ಅದನ್ನ ಇನ್ನೊಂದ್ಸರಿ ಓದೋಣ ಸಿಸ್ಟರ್, ಬ್ರದರ್ 26ರಲ್ಲಿ. ಇಂಗ್ಲಿಷ್ ಅಲ್ಲಿ ಓದಲ್ಲ ಬ್ರದರ್? ಓದಿವೆ. And suddenly there was a great earthquake, so that the foundations of the prison were shaken, and immediately all the doors were opened and everyone's bands were loosed. ಓಕೆ ಬ್ರದರ್, ಕನ್ನಡದಲ್ಲಿ ಓದಿ ಬ್ರದರ್. ಅದೇ 26. ಸೆರೆಯಲ್ಲಿದ್ದ 26 ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾ ಭೂಕಂಪ ಉಂಟಾಯಿತು. ಓಕೆ ರೀ, ರೈಟ್. ಇಲ್ಲೂ ಕನ್ನಡದಲ್ಲಿ ಒಂದು ಅನುವಾದನೆಯಲ್ಲಿ ಆ ಭೂಕಂಪದ ಬಗ್ಗೆ ಮಾತಾಡ್ತಾರೆ. ಬ್ರದರ್ ಹೇಳುವ ಒಂದು ವರ್ಷನ್ ನೋಡ್ಬೇಕಾದ್ರೆ ಆ ಭೂಕಂಪ ಅನ್ನುವ ಒಂದು ವಾಕ್ಯ ಅಲ್ಲಿ ಇರ್ಲಿಲ್ಲ ಅಂತ ನೋಡ್ತೀವಿ. ಯಾಕೆ ಅಂತ ವಿಷಯ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಭೂಕಂಪ ಅಂತ ಹೇಳುವಾಗ ಒಂದು ದೊಡ್ಡ ಪ್ರಮಾಣದಲ್ಲಿ
ಅಲ್ಲಿ ಒಂದಷ್ಟು ವಿಷಯಗಳು ನಡಿಬೇಕು ಅಲ್ವಾ. ಸೊ ಭೂಕಂಪ ಅಂತ ಹೇಳಿದಾಗ ಬರೇ ಸೆರೆಮನೆ ಹತ್ರ ಮಾತ್ರ ನಡೆಯುವಂತ ವಿಷಯ ಅಲ್ಲ. ಭೂಕಂಪ ಅಂತ ಹೇಳುವಾಗ ಅಲ್ಲಿ ಸುತ್ತಲಿರುವಂತ ಅನೇಕ ಜಾಗಗಳಲ್ಲಿ ಒಂದಷ್ಟು ಹಾನಿಗಳು ಉಂಟಾಗಬೇಕಾಗಿತ್ತು. ಆದ್ರೆ ಇಲ್ಲಿ ನಾವು ನೋಡ್ತೀವಿ ಆ ಒಂದು ಘಟನೆ ನಡೆದಿದ್ದು ನೋಡ್ಬೇಕಾದ್ರೆ ಭೂಕಂಪದ ತರ ಇತ್ತು, ಆದ್ರೆ ಏನೋ ಒಂದು ವಿಸ್ಮಯದ ಕಾರ್ಯ ಅಲ್ಲಿ ನಡೀತು ಅಂತ ಕೂಡ ನಾವು ನೋಡ್ಬೋದು. ಏನಂದ್ರೆ ಅಲ್ಲಿ ಆ ಒಂದು ಕ್ಷಣ ಮಾತ್ರದಲ್ಲಿ ಅಲ್ಲಿ ಒಂದು ಶೇಕ್ ಆಗಿ ಅಲ್ಲಿರುವಂತ ಎಲ್ಲಾ ಒಂದು ದ್ವಾರಗಳು ಓಪನ್ ಆಗಿ, ಅದು ಮಾತ್ರವಲ್ಲ ಅಲ್ಲಿ ಕಟ್ಟಲ್ಪಟ್ಟಿರುವ ಬಂಧಿಸಿರುವ ಅಥವಾ ಕಟ್ಟಲ್ಪಟ್ಟಿರುವ ಜನರ ಎಲ್ಲಾ ಒಂದು ಸರಪಳಗಳೆಲ್ಲ ಏನಾಯ್ತಂದ್ರೆ ಬಿಚ್ಚಿತು ಅಂತ ನಮಗೆ ವಚನ ಹೇಳುವಂತದ್ದಾಗಿದೆ ಸಹೋದರರೇ. ಸೊ ಇಲ್ಲಿ ನಾವು ನೋಡುವಂತ ಈ ಘಟನೆಯನ್ನ ನೋಡುವಾಗ ಇಲ್ಲಿ ಆ ಒಂದು ಫಿಲಿಪ್ಪ ಪಟ್ಟಣದ ಒಂದು ಸೆರೆಮನೆಯ ಒಂದು ಕಾಯುವ ಒಂದು ಅಧಿಪತಿಗೆ ಅನೇಕ ರೀತಿಯ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಇವ್ರನ್ನ ಯಾವ ರೀತಿ ನೀನು ಸೆರೆಮನೆಯಲ್ಲಿ ಇಡಬೇಕು ಅಂತ. ಸೊ ಆ ಒಂದು ಇನ್ಸ್ಟ್ರಕ್ಷನ್ ಬಂದಿರೋದ್ರಿಂದ ಈತ ತುಂಬಾ ಜಾಗ್ರತೆಯಿಂದ ಅವ್ರನ್ನ ಬಂಧಿಸಿದ್ದ ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ. ಸೊ ಹಂಗಿರುವಾಗ ಸಹೋದರರೇ, ನೀವು ಒಂದು ವಿಷಯವನ್ನ ಯೋಚನೆ ಮಾಡಬೇಕು. ನಾವು ಈ ವಚನಗಳನ್ನ ಓದುವಾಗ ಈಗ ಪೌಲ್ ಮತ್ತೆ ಸೀಲನ ಒಂದು ಗಾಯಗಳು, ಆ ಪೆಟ್ಟಿನಿಂದ ಬಂದಂತ ಗಾಯಗಳನ್ನ ಸ್ವಲ್ಪ ಗಮನಿಸಿದ್ರೆ ಅವರ ಒಂದು ಹಿಂದೆ ಅವ್ರನ್ನ ಒಡೆದಿರೋದು ಅದು ಹಂಗೆ ಚರ್ಮಗಳೆಲ್ಲ ಅದು ಬಿಟ್ಟೋಗಿರುವಂತ ಒಂದು ಪರಿಸ್ಥಿತಿಯಲ್ಲಿ ಇತ್ತು ಅಂತ ಹೇಳ್ತಾರೆ. ಆ ಒಂದು ಸಮಯದಲ್ಲಿ ನಾವು ನೋಡ್ಬೇಕಾದ್ರೆ ಅವರು ಈ ಒಂದು ಪ್ರಾರ್ಥನೆ ಮತ್ತೆ ಒಂದು ಹಾಡನ್ನ ಆಡಿದ ಸಮಯ ನೋಡ್ಬೇಕಾದ್ರೆ ಅದು ಮಧ್ಯರಾತ್ರಿಯಲ್ಲಿ ಈ ಒಂದು ವಿಷಯ ಅಲ್ಲಿ ನಡೀತು ಅಂತ ನೋಡ್ತೀವಿ. ಸೊ ಅವರು ಬಂಧನ ಆದ ನಂತರ, ಅವರು ಸ್ವಲ್ಪ ಹೊತ್ತು ಆದ ನಂತರ ಆ ಒಂದು ಮಧ್ಯರಾತ್ರಿಯಲ್ಲಿ ಈ ಒಂದು ಹಾಡು ಕೇಳಿತ್ತು ಅಂತ ನಾವು ನೋಡ್ತೀವಿ ಸಹೋದರ. ಸೊ ಅಲ್ಲಿ ನಡೆದಂತ ಆ ಒಂದು ಸಾಯಂಕಾಲದ ವೇಳೆಯಿಂದ ನಡೆದಂತ ಘಟನೆಗಳೆಲ್ಲ ನೋಡಿದ್ರೆ ಅದು ತುಂಬಾ ಒಂದು ಕಷ್ಟವಾದ ಒಂದು ಅನುಭವ ಅವರಿಗೆ ಅಲ್ವಾ. ಹೊಡೆತ ತಿಂದಿದ್ದು, ಗಾಯಗಳು ಉಂಟಾಗಿದ್ದು, ಅದಾದ ನಂತರ ಸೆರೆಮನೆಗೆ ಎಳ್ಕೊ ಬಂದು ಅವ್ರನ್ನ ನಡೆಯಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಅವ್ರನ್ನ ಎಳ್ಕೊ ಬಂದು ಆ ಒಂದು ಸೆರೆಮನೆಯಲ್ಲಿ ಹಾಕಿದ ನಂತರ, ಅದು ಮಾತ್ರವಲ್ಲ ಅವರ ಕಾಲುಗಳನ್ನ ಚೈನಲ್ಲಿ ಕಟ್ಟಿ ಅಲ್ಲಿ ಬಿಡುವ ಸಿಚುವೇಶನ್ ಎಲ್ಲ ನೋಡ್ಬೇಕಾದ್ರೆ ಅವರು ಶಾರೀರಿಕವಾಗಿ ತುಂಬಾನೇ ಏನಾಗಿರ್ತಾರೆ, ಟಯರ್ಡ್ ಆಗಿರ್ತಾರೆ ಅಲ್ವಾ. ತುಂಬಾ ಒಂದು ಪೇಯ್ನು, ತುಂಬಾನೇ ನೋವು, ಮತ್ತೆ ಅವರು ಏನಾಗಿರ್ತಾರೆ, ಟಯರ್ಡ್ ಆಗ್ಬಿಟ್ಟಿರ್ತಾರೆ. ಆ ಸಿಚುವೇಶನ್ ಅಲ್ಲಿ ಕೂಡ ನೀವು ನೋಡ್ಬೇಕಾದ್ರೆ ಸಹೋದರರೇ, ಅವರ ಒಂದು ಬಾಯಿನಿಂದ ದೇವರನ್ನ ಸ್ತುತಿಸುವ ವಿಷಯಗಳು ನಡೀತು. ದೇವರಿಗೆ ಅವರು ಸ್ತೋತ್ರವನ್ನ ಹೇಳುವ ವಿಷಯ ನಡೀತು. ದೇವರಲ್ಲಿ ಪ್ರಾರ್ಥನೆ ಮಾಡುವ ವಿಷಯ ನಡೀತು. ಅದು ಮಾತ್ರವಲ್ಲ, ಸಂತೋಷದಿಂದ ಹಾಡುವ ವಿಷಯಗಳು ನಡೀತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ಒಂದು ನೋವಲ್ಲೂ ಕೂಡ ಅವರು ದೇವರಲ್ಲಿ ಅವರು ಸಂತೋಷದಿಂದ, ಕುತೂಹಲದಿಂದ ಅಥವಾ ಸಂತೋಷದಿಂದ ಅವರು ದೇವರ ನಾಮಕ್ಕೆ ಮಹಿಮೆ ಉಂಟಾಗುವ ರೀತಿಯಲ್ಲಿ ಅವರು ನಡೆದ್ರು ಅಂತ ನೋಡ್ತೀವಿ. ಸೊ ಅಲ್ಲಿ ಹಾಡುಗಳು ಅಂತ ಹೇಳುವಾಗ ಸಹೋದರರೇ, ಅದು ದೇವರ ನಾಮದಲ್ಲಿ ಅವರು ಮಾಡಿದಂತ ವಿಷಯಗಳು ಅಂತ ನೋಡ್ತೀವಿ. ಸೊ ಹಂಗಿರುವಾಗ ಸಹೋದರರೇ, ಇದೆಲ್ಲ ಯಾವ ರೀತಿ ಅವರಿಗೆ ಈ ಒಂದು ಅನುಭವದಲ್ಲಿ ಇವರಿಗೆ ಈ ರೀತಿಯ ಒಂದು ಈ ಒಂದು ಮನಸ್ಥಿತಿಗಳು ಬರಕ್ಕೆ ಕಾರಣ ಏನು ಅಂತ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಹೇಳಿದಂತ ಮಾತುಗಳು ಅವ್ರಿಗೆ ಮನಸ್ಸಲ್ಲಿದ್ದಿರೋದ್ರಿಂದ ಆ ಮಾತುಗಳಿಗೆ ವಿಧೇಯರಾಗಿ ಈ ಕೆಲಸಗಳನ್ನ, ಈ ಒಂದು ಕೃತ್ಯಗಳನ್ನ ಅವ್ರು ಮಾಡ್ತಾರೆ. ಏನು ಯೇಸು ಸ್ವಾಮಿ ಹೇಳ್ಕೊಟ್ಟಿರುವ ವಿಷಯ ಏನು ಅಂತ ನೋಡ್ಬೇಕಾದ್ರೆ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 11-12 ವಚನವನ್ನ ಕೇಳೋಣ. ಮತ್ತಾಯ 5ನೇ ಅಧ್ಯಾಯ 11-12 ವಚನಗಳು.
ನನ್ನ ನಿಮಿತ್ತವಾಗಿ ನನ್ನ ಜನರು ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. 12 ಓದಿದೆ ಸರ್. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ. ಓಕೆ ರೀ, ಸಾಕು ನೋಡ್ರಲ್ಲ. ಸೊ ಇದೆಲ್ಲ ಕೂಡ ಕೇಳಿದ್ರು, ಕೇಳಿದ್ದನ್ನ ಈಗ ಅನುಭವ ಬಂದಾಗ ಆ ಕೇಳಿದ್ದನ್ನ ಅವ್ರೇನ್ ಮಾಡಿದ್ರಿ, ವಿಧೇಯತ್ವವನ್ನ ತೋರಿಸಿದ್ರು. ಈ ಹಿಂಸೆ ಸಂಕಟ ಬಂದಾಗ ನೀವು ಏನ್ರಿ ಸಂತೋಷ ಪಡ್ರಿ, ಯಾಕಂದ್ರೆ ನಿಮ್ಗೆ ಆಶೀರ್ವಾದ ಇದೆ. ಇದೇ ರೀತಿಯಲ್ಲಿನೇ ಪ್ರವಾದಿಗಳನ್ನ ಕೂಡ ಜನರು ಒಡೆದು ಏನ್ರಿ ಚಿತ್ರ ಹಿಂಸೆಯನ್ನ ಕೊಟ್ಟು ಅವರ ಜೀವನದಲ್ಲಿ ಈ ಅನುಭವಗಳಾಯ್ತು. ಆದ್ರೆ ಅದಕ್ಕೋಸ್ಕರ ನಿಮಗೂ ಕೂಡ ಇದು ಆದಾಗ ನೀವು ಸಂತೋಷ ಪಡ್ರಿ ಅಂತ ಹೇಳುವ ಒಂದು ಮಾತಿಗೆ ಇಲ್ಲಿ ನೋಡ್ರಿ, ಅವರ ಜೀವನದಲ್ಲಿ ಬಂದಂತ ಘಟನೆಯಲ್ಲಿ ಆ ಮಾತುಗಳಿಗೆ ವಿಧೇಯರಾಗಿ ನಡೆದ್ರಲ್ಲ, ಇದು ತುಂಬಾ ಮುಖ್ಯವಾದ ಒಂದು ವಿಷಯ ಸಹೋದರ ಸಹೋದರರೇ. ಸೊ ಅದರಿಂದ ಈ ವಿಷಯಗಳನ್ನ ನೋಡುವಾಗ ಸಹೋದರ ಸಹೋದರರೇ, ಅವರ ಒಂದು ವಿಧೇಯತ್ವವನ್ನ ನಾವು ನೋಡ್ಬೇಕು. ದೇವರ ತಂದೆಯಾದ ದೇವರ ಯೇಸು ಸ್ವಾಮಿಯ ಮಾತುಗಳನ್ನ ಕೇಳಿರ್ತೀವಿ. ಎಷ್ಟೋ ಸಮಯದಲ್ಲಿ ಅದರಲ್ಲಿ ಅದು ನಮಗೆ ಭಯಪಾಠವಾಗಿರ್ತದೆ. ಆದರೆ ಸಂದರ್ಭಗಳು ನಮ್ಮ ಜೀವನದಲ್ಲಿ ಬಂದಾಗ ಆ ಒಂದು ಮಾತಿಗೆ ವಿಧೇಯತ್ವವನ್ನ ತೋರಿಸುವ ಒಂದು ಸಮಯ ಬಂದಾಗ ನಾವು ಅದನ್ನ ಮರೆತು ನಾವು ಲೋಕದ ಆತ್ಮದಲ್ಲಿ ನಾವು ಯೋಚನೆ ಮಾಡಕ್ಕೆ ನಾವು ಪ್ರಾರಂಭ ಮಾಡಿದ್ರೆ ನಾವು ಮಾತನ್ನ ಕೇಳುವವರಾಗಿದ್ದೀವಿ, ಅದರ ಪ್ರಕಾರ ನಡೆಯೋರಾಗಿಲ್ಲ ಅಂತ ನಾವು ದೇವರಿಗೆ ವ್ಯಕ್ತಪಡಿಸ್ತೀವಿ ಅನ್ನೋದು ಕೂಡ ಇಲ್ಲಿ ನಾವು ನೋಡುವಂತ ವಿಷಯ. ಸಂದರ್ಭಗಳು ಎಲ್ಲಾನು ನನಗೆ ತುಂಬಾ ಅನುಕೂಲವಾಗಿದ್ದು, ಸಂದರ್ಭಗಳು ನನಗೆ ತುಂಬಾ ಶಾಂತವಾಗಿ ನನಗೆ ನನ್ನ ಒಂದು ಯೋಚನೆಯ ಪ್ರಕಾರ ನಡೆದಾಗ ಈ ವಾಕ್ಯಗಳನ್ನ ತುಂಬಾ ಸಂತೋಷವಾಗಿ ಓದ್ತೀವಿ. ಆದ್ರೆ ವಿಷಯಗಳು ನನ್ನ ಒಂದು ಆಲೋಚನೆಗಿಂತ ಬೇರೆ ರೀತಿಯಲ್ಲಿ ವಿಷಯಗಳು ನಡೆದಾಗ ಈ ಒಂದು ಸಂತೋಷದಿಂದ ಉಲ್ಲಾಸವನ್ನ ಪಡೆದು ದೇವರಿಗೆ ಕೃತಜ್ಞತೆ ಕೊಡುವಂತ ವಿಷಯ ನಮ್ಮಲ್ಲಿ ತುಂಬಾ ನಾವು ಮಾಡುವಂತ ಕಾರ್ಯಗಳು ಕಡಿಮೆನೆ ಅಂತ ನೋಡ್ತೀವಿ ಸಹೋದರ ಸಹೋದರ. ಸೊ ಅಲ್ಲಿ ನೋಡ್ಬೇಕಾದ್ರೆ ಆ ಒಂದು ಏನಂತ ನೋಡ್ತೀವಿ ಅಂದ್ರೆ, ಆ ಸೆರೆಮನೆಯಲ್ಲಿ ಆ ನಡೆದ ಘಟನೆಯನ್ನ ನೋಡಿದ ತಕ್ಷಣ ಅಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅಲ್ಲಿ ಆ ಒಂದು ಸೆರೆಮನೆಯ ಒಂದು ಕಾಯುವಂತ ಆ ಅಧಿಪತಿ ಏನ್ ಮಾಡ್ತಾರಂದ್ರೆ ತುಂಬಾನೇ ಭಯ ಕೊಡ್ತಾರೆ. ಯಾಕಂದ್ರೆ ಈಗ ಎಲ್ಲಾ ದ್ವಾರಗಳು ಓಪನ್ ಆಗಿದೆ, ಈ ಒಂದು ಕೈದಿಗಳು ಅಥವಾ ಪೌಲ್ ಮತ್ತೆ ಸೀಲಾ ಅಲ್ಲಿಂದ ಓಡೋಗಿರ್ತಾರೆ ಅಂತ ಅವರು ಅನ್ಕೊಂಡಿರ್ತಾರೆ. ಆದ್ರೆ ಅಲ್ಲಿ ಇರುವಂತ ಬೇರೆ ಕೈದಿಗಳೆಲ್ಲ ಎಷ್ಟು ದಿಗ್ಭ್ರಮೆ ಆದ್ರು ಅಂತ ನೋಡ್ಬೇಕಾದ್ರೆ, ಆ ನಡೆದಂತ ಘಟನೆಯಲ್ಲಿ ಅಲ್ಲಿ ಅವರು ಆ ಘಟನೆಯ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಪೌಲ್ ಮತ್ತೆ ಸೀಲಾ ಪ್ರಾರ್ಥನೆ ಮಾಡೋದು, ಹಾಡು ಹೇಳೋದು ಇದೆಲ್ಲ ಕೇಳ್ತಾ ಇತ್ತು ಕಿವಿಯಲ್ಲಿ. ಯಾಕಂದ್ರೆ ಅದು ರಾತ್ರಿ ಹೊತ್ತಿರೋದ್ರಿಂದ ಸ್ಪಷ್ಟವಾಗಿ ಅವ್ರು ಕೇಳ್ತಾ ಇತ್ತು. ಅವ್ರು ಅದಕ್ಕೆ ಕಿವಿ ಕೊಟ್ಟು ಕೇಳ್ತಾ ಇದ್ರು. ಇದು ಆಗಿ ನಿಮಿಷಗಳಲ್ಲಿ ಈ ಒಂದು ಘಟನೆ ನಡೆದಾಗ ಅಲ್ಲಿರುವಂತ ಬೇರೆ ಕೈದಿಗಳಿಗೆ ತುಂಬಾನೇ ಭಯ ಆಗೋಯ್ತು. ಇದು ಸಾಧಾರಣವಾಗಿ ಒಬ್ಬ ಮನುಷ್ಯನ ಕೈಯಿಂದ ಆಗುವ ವಿಷಯ ಇಲ್ಲ, ಇದು ಯಾವುದೋ ಒಂದು ಶಕ್ತಿ ಇದನ್ನ ನಡೆಸಿದೆ ಅಂತ ಹೇಳಿ ಅವರು ಓಡೋಗಕ್ಕೆ ಪ್ರಯತ್ನ ಮಾಡದೆ ಅವರು ಸೆರೆಮನೆ ಒಳಗೇನೆ ಭಯದಿಂದ ಇದ್ರು ಅಂತ ಕೂಡ ನಾವು ನೋಡಬಹುದು ಸಹೋದರ ಸಹೋದರನೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಈ ಒಂದು ವಿಷಯದಲ್ಲಿ ಆ ಒಂದು ಭೂಮಿ ಆ ಒಂದು ಅರ್ಥಕ್ವಾಕ್ ಆಗುವಾಗ ನಾವು ನೋಡುವಾಗ ಸಹೋದರ ಸಹೋದರರೇ, ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ಆಗಿಲ್ಲ, ಆ ಒಂದು ಜಾಗಕ್ಕೆ ಸೀಮಿತವಾಗಿ ಆಗಿರ್ಬೋದು ಅಂತ ಕೂಡ ನಾವು ನೋಡ್ಬೋದು ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಈಗ ಈ ಒಂದು ವಿಷಯಗಳು ನಡೆಯುವಾಗ ಆ ಒಂದು ಸೆರೆಮನೆಯ ಕಾಯುವ ಆ ಒಂದು ಮನುಷ್ಯ ಎದ್ದು
ಅವನು ಏನಪ್ಪ ನೋಡಿದ್ರು ಅಂತ ನೋಡ್ಬೇಕಾದ್ರೆ ಸೆರೆಮನೆಯ ಬಾಗಿಲುಗಳು ತೆರೆದಿದ್ದವು. ಈ ತೆರೆದಿರೋ ವಿಷಯವನ್ನ ನೋಡಿದ ತಕ್ಷಣನೇ ಆ ಒಂದು ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿದ್ದಂತ ಕೈದಿಗಳು, ನಾನು ಸೆರೆ ಹಿಡಿದಂತ ಈ ಪೌಲ್ ಮತ್ತೆ ಸೈಲ ಎಲ್ಲಾನು ಕೂಡ ಅಲ್ಲಿಂದ ಏನ್ರಿ ಓಡೋಗಿರ್ತಾರೆ ಅಂತ ಅನ್ಕೊಂಡು ಅಲ್ಲಿ ಏನೊಂದು ಭಯದಲ್ಲಿ ಅವನು ಮಾಡ್ತಾನಂದ್ರೆ, ಅವನಲ್ಲಿ ಇದ್ದಂತ ಆ ಒಂದು ಕತ್ತಿಯನ್ನ ತಗೊಂಡು ಅವನೇ ಆತನನ್ನ ಸಾಯಿಸೋದಿಕ್ಕೆ, ಅವನೇ ಆತನನ್ನ ಕೊಲ್ಲೋದಿಕ್ಕೆ ಅಲ್ಲಿ ಪ್ರಯತ್ನವನ್ನ ಮಾಡ್ತಾನೆ. ಸಹೋದರರೇ, ಯಾಕೆ ಅಂದ್ರೆ ಈ ಒಂದು ಘಟನೆಯಲ್ಲಿ ಪೌಲ್ ಮತ್ತೆ ಸೈಲ ಎಲ್ಲಾದ್ರೂ ಅಲ್ಲಿ ಎಸ್ಕೇಪ್ ಆಗ್ಬಿಟ್ರೆ ಈತನಿಗೆ ರೋಮಾಪುರಿಯ ಅಧಿಪತಿಗಳಿಂದ ಈತನಿಗೆ ಮರಣ ಉಂಟಾಗತ್ತೆ. ಅದು ತುಂಬಾ ಘೋರವಾದ ಒಂದು ಹಿಂಸೆಯನ್ನ ಕೊಟ್ಟು ಸಾಯಿಸ್ತಾರೆ ಅಂತ ಹೇಳಿ ಈತನನ್ನ ಕೊಲ್ಲೋದಿಕ್ಕೆ ಅಲ್ಲಿ ಪ್ರಯತ್ನ ಮಾಡುವಂತ ಒಂದು ವಿಷಯ ನಡೀತದೆ. ಸಹೋದರರೇ, ಈ ವಿಷಯ ನಡೆದಾಗ ಈ ಕಾರ್ಯ ಇಲ್ಲಿ ಆ ಸೆರೆಮನೆಯ ಆಚೆ ನಡೀತಾ ಇರೋದನ್ನ ನೋಡ್ರಿ, ಎಷ್ಟು ಬ್ಯೂಟಿಫುಲ್ ಆಗಿ ಆ ಸೆರೆಮನೆಯ ಆಚೆ ಈ ಒಂದು ವಿಷಯ ನಡೀತಾ ಇದೆ. ಆ ಮನುಷ್ಯನಲ್ಲಿ ಆತನ ಮನಸ್ಸು ಈ ತರ ಹೇಳ್ತಾ ಇದೆ. ಆದ್ರೆ ಆ ಸೆರೆಮನೆಯ ತುಂಬಾ ಒಳಗಿರುವಂತ ಪೌಲನು ಒಂದು ಮಾತನ್ನ ಹೇಳ್ತಾನೆ. ಅಲ್ಲಿ ಈತನಿಗೂ ಪೌಲ್ಗೂ ತುಂಬಾ ದೂರ ಇತ್ತು, ಆದ್ರೆ ಜೋರಾಗಿ ಕೂಗಿದ್ರೆ ಕೇಳುವ ಒಂದು ಆತ್ರದಲ್ಲಿದ್ದ ಅವನು. ಅದಕ್ಕೂ ಆವಾಗ ಪೌಲ್ ಏನಂತ ಹೇಳ್ತಾರಂತ ನೋಡಿ, 16ನೇ ಅಧ್ಯಾಯ 27ನೇ ವಚನ ನೋಡೋಣ. 16ನೇ ಅಧ್ಯಾಯ 27ನೇ ವಚನ. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು, ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. 28 ಕೂಡ ಓದಿ ಸಿಸ್ಟರ್. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡೆಯುತ್ತಾ ಪೌಲ ಸೈಲ್ಯರ ಮುಂದೆ ಬಿದ್ದನು. ಓಕೆ, ಸೊ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ನಾವು ಆ ಒಂದು ಸೆರೆಮನೆಯಲ್ಲಿ ನಡೆದಂತ ಘಟನೆಯಲ್ಲಿ ಆ ಸೆರೆಮನೆಯ ಯಜಮಾನ ಅಥವಾ ಆ ಸೆರೆಮನೆಯ ಕಾಯುವವನು ಅವರು ಯಾವ ರೀತಿಯ ಒಂದು ವಿಷಯವನ್ನ ಮಾಡಿದ್ರು ಅಂತ ನೋಡ್ಬೇಕಾದ್ರೆ, ಸಹೋದರರೇ, ಅಲ್ಲಿ ಸೆರೆಮನೆಯ ಬಾಗಿಲುಗಳು ಅದು ತೆರೆದಿದ್ದನ್ನ ನೋಡಿ ಎಲ್ರೂ ಓಡೋಗಿದ್ದಾರೆ ಅಂತ ಹೇಳಿ ಅಲ್ಲಿ ಒಂದು ಸಾಯುವ ಆತನನ್ನ ಆ ಸೂಸೈಡ್ ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅದನ್ನ ಪೌಲ್ ಮುಖಾಮುಖಿಯಾಗಿ ನೋಡಿಲ್ಲ, ಆದರೆ ಆ ಸೆರೆಮನೆಯ ಒಳಾಂಗಣದಿಂದ ಒಂದು ಶಬ್ದವನ್ನ ಕೊಟ್ಟು ಹೇಳ್ತಾರೆ, ನೀನು ನಿನ್ನನ್ನ ಏನೂ ಮಾಡ್ಕೋಬೇಡ, ನಾವೆಲ್ಲರೂ ಕೂಡ ಈಗ ಸೆರೆಮನೆಯಲ್ಲಿದ್ದೀವಿ, ಯಾರೂ ಓಡೋಗಿಲ್ಲ ಅಂತ ಹೇಳುವ ಒಂದು ವಿಷಯವನ್ನ ಅಲ್ಲಿ ಮಾಡ್ತಾರೆ. ಸಹೋದರರೇ, ಆ ಒಂದು ಮಾತನ್ನ ಕೇಳಿದ ತಕ್ಷಣನೇ ಆ ಸೆರೆಮನೆಯ ಯಜಮಾನ ಏನ್ ಮಾಡ್ತಾನೆ ಅಂತ ನೋಡ್ಬೇಕಾದ್ರೆ, ಸಹೋದರರೇ, ಅಲ್ಲಿ ಕತ್ತಲೆಯಾಗಿದ್ದಂತ ಒಂದು ಕಾರ್ಯ ಬೆಳಕಿಲ್ದೇ ಇರುವಂತ ಒಂದು ಸೆರೆಮನೆ. ಯೋಚನೆ ಮಾಡಿ, ಸ್ವಲ್ಪ ಕೂಡ ಒಂದು ಬೆಳಕು ಅಲ್ಲಿ ಇರಲ್ಲ. ಅದಕ್ಕೇನೆ ಅವರು ಆ ಶಬ್ದವನ್ನ ಕೇಳಿದ ತಕ್ಷಣ ಅಲ್ಲಿ ಆ ಒಂದು ಬೆಳಕಿಗೆ ಬೇಕಾಗಿರುವಂತ ಆ ಒಂದು ಆ ಬೆಳಕಿಗೆ ಬೇಕಾಗಿರುವಂತ ಒಂದು ವಿಷಯವನ್ನ ಕೊಡ್ರಿ ಅಂತ ಹೇಳಿ ಅದನ್ನ ಕೇಳ್ತಾರೆ. ಅದನ್ನ ನೋಡ್ತೀವಿ ನಾವು ಅಲ್ವಾ. ಒಂದು ವೇಳೆ ಅಲ್ಲಿ ಬೆಳಕು ಲೈಟ್ಸ್ ಇದ್ದಿರ್ಬೋದು, ಅದು ಆಫ್ ಇರ್ಬೋದಾಗಿತ್ತು. ಸೊ ಆ ಒಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ನಾವು ನೋಡ್ತೀವಿ, ಹಳೇ ಒಂದು ಕಾಲ ಸಮಯದಲ್ಲೆಲ್ಲ ಏನ್ ಮಾಡೋರು, ಒಂದು ಕಡ್ಡಿಗೆ ಬಟ್ಟೆಯನ್ನ ಸುತ್ತಿ ಅದಕ್ಕೆ ಸ್ವಲ್ಪ ಏನಾದ್ರೂ ದ್ರವ್ಯವನ್ನ ಅಥವಾ ಕೆರೋಸಿನ್ ಹಾಕಿ ಅದನ್ನ ಒಂದು ಬೆಳಕಾಗಿ ಇಟ್ಟಿರೋರು. ಆ ರೀತಿಯ ಒಂದು ಸೆಟಪ್ ಅಲ್ಲಿ ಇದ್ದಿರೋದ್ರಿಂದ ಅದನ್ನ ಕೇಳಿ ಅವನ್ ಏನ್ ಮಾಡ್ತಾನಂದ್ರೆ, ಸಹೋದರರೇ, ಪೌಲ್ ಮತ್ತೆ ಸೈಲನ ಹತ್ರ ಬಂದು, ಸಹೋದರರೇ,
ಅವನಿಗೆ ಅವ್ರ ಕಾಲಿಗೆ ಅಡ್ಡ ಬಿದ್ದು ಬಿಡ್ತಾನೆ. ಯಾಕೆಂದ್ರೆ ಇಷ್ಟೆಲ್ಲ ಸಂಭವಗಳಾದ್ರೂ ಕೂಡ ಅಲ್ಲಿ ಇವರು ಓಡೋಗಿಲ್ಲ. ಅದು ಮಾತ್ರವಲ್ಲ, ಇವರು ಇಬ್ಬರು ಕೂಡ ಇವರು ಏನೋ ಒಂದು ವಿಶೇಷವಾದ ವ್ಯಕ್ತಿಗಳು, ಅದರಿಂದ ಈ ಘಟನೆ ನಡೆದಿದೆ ಅಂತ ಕೂಡ ಆತನಿಗೆ ಅರಿವುಂಟಾಗಿರ್ಬೋದು ಸಹೋದರರೇ. ಸೊ ಇದರಲ್ಲಿ ನಾವು ನೋಡುವಂತ ಸ್ವಲ್ಪ ನಾವು ಗಮನಿಸುವಂತ ವಿಷಯ ಏನು ಅಂದ್ರೆ, ಪೌಲ್ ಮತ್ತೆ ಸೈಲ ಅವರು ಸೆರೆಮನೆಯಲ್ಲಿ ಬಂದಿದ ತಕ್ಷಣನೇ ಹೆಂಗಾದ್ರೂ ನಮ್ಮನ್ನ ನಾವು ಕಾಪಾಡ್ಕೋಬೇಕು ಅಂತ ಅಲ್ಲಿರುವಂತ ಅವ್ರಿಗಿರುವಂತ ಒಂದು ಇನ್ಫ್ಲೂಯೆನ್ಸು ಅಥವಾ ಅವ್ರಿಗಿರುವಂತ ಒಂದು ಯಾವ್ದಾದ್ರೂ ರೀತಿಯಲ್ಲಿ ಇಲ್ಲಿಂದ ನಾವು ಸೆರೆಮನೆಯಿಂದ ಆಚೆ ಬರಬೇಕು ಅಂತ ಅವರು ನಾನಾ ವಿಷಯಗಳನ್ನ ಯೋಚನೆ ಮಾಡಿಲ್ಲ. ಇದು ಫಸ್ಟ್ ನಾವು ನೋಡುವಂತ ವಿಷಯ ಅಲ್ವಾ. ಆ ರೀತಿ ಯೋಚನೆ ಮಾಡಿದ್ದೆ ಅವರು ಏನಾಗಿರ್ಬೋದು ಅಂದ್ರೆ, ಅವರು ನಾನಾ ಪ್ರಯತ್ನಗಳನ್ನ ಮಾಡಬಹುದಾಗಿತ್ತು. ಆದ್ರೆ ಅಲ್ಲಿ ಏನ್ ಮಾಡಿಲ್ಲ ಅಂದ್ರೆ ಸಹೋದರರೇ, ಒಂದು ವೇಳೆ ಅವರು ಆ ರೀತಿಯ ಒಂದು ವಿಷಯವನ್ನ ನೋಡ್ಬೇಕಾದ್ರೆ ಅವರು ಆ ರೀತಿಯ ಪ್ರಯತ್ನಗಳನ್ನು ಮಾಡಿಲ್ಲ, ಅಥವಾ ಬೆಳಗ್ಗೆಯಿಂದ ಪಟ್ಟಂತ ಈ ಚಿತ್ರ ಹಿಂಸೆಗೆ ಅವರು ಒಳಪಡಿಸಿದ್ರು ಕೂಡ ಅವರು ಆ ನೋವಿಗೆ ಅವರು ನಿದ್ರೆ ಮಾಡಿಲ್ಲ. ಇದು ಕೂಡ ನಾವು ನೋಡುವಂತ ವಿಷಯ. ಆದರೆ ಏನ್ ಮಾಡ್ತಾ ಇದ್ರು ಅಂದ್ರೆ, ದೇವರ ಒಂದು ನಡುವಿಕೆಗೆ ದೇವರು ನೆಕ್ಸ್ಟ್ ಏನನ್ನ ಅವರಿಗೆ ನೇಮಕ ಮಾಡಿದ್ದಾರೆ ಅನ್ನೋದನ್ನ ಮಾತ್ರ ಅವರು ಕಾಯ್ತಾ ಇದ್ರು. ಆ ದೇವರ ಚಿತ್ತವನ್ನ ಯಾವ ರೀತಿ ದೇವರು ನಡೆಸ್ತಾರೆ ಅನ್ನೋದನ್ನ ಮಾತ್ರ ಅವರಲ್ಲಿ ಕಾಯುವವರಾಗಿದ್ರು. ಅದಕ್ಕೋಸ್ಕರನೇ ಆ ಪ್ರಾರ್ಥನೆ, ಆ ಒಂದು ಹಾಡು, ಇದೆಲ್ಲ ಯಾಕೆ ಅಂದ್ರೆ ದೇವರು ಅಲ್ಲಿ ಅವ್ರನ್ನ ತಂದು ಇರಿಸಿದ್ದಾರೆ. ದೇವರ ನಾಮ ಮಹಿಮೆ ಆಗೋದಿಕ್ಕೆ, ಇನ್ನೂ ದೇವರ ಒಂದು ಸ್ವಾರ್ಥೆಯ ವಿಷಯಗಳು ಸಾರ್ಬೇಕು ಅಂದ್ರೆ ದೇವರು ಏನೋ ಒಂದು ಚಿತ್ತವನ್ನ ಇಟ್ಟಿದ್ದಾರೆ ಅಂತ ಹೇಳುವ ಭರವಸೆಯಲ್ಲೇನೆ ಅವರು ನಿದ್ರೆ ಮಾಡಿಲ್ಲ, ಅವ್ರದೇ ಆದಂತ ಪ್ರಯತ್ನಗಳನ್ನ ಮಾಡಿಲ್ಲ. ಆದರೆ ದೇವರ ಸಹಾಯಕ್ಕೋಸ್ಕರ ಅಲ್ಲಿ ಕಾಯ್ತಾ ಇದ್ರು. ಇದು ನಾವು ಕಲಿಯುವಂತ ಒಂದು ಮುಖ್ಯವಾದ ಪಾಠ ಇಲ್ಲಿ ಅಂತ ನೋಡ್ತೀವಿ ಅಲ್ವಾ. ಸೊ ನಮ್ಮ ಜೀವನದಲ್ಲೂ ಕೂಡ ಏನೇ ಒಂದು ಸಂಕಷ್ಟ ಬಂದಾಗ ನಾವು ಜನರ ಸಹಾಯವನ್ನ ಹುಡುಕ್ತೀವಿ. ನಮಗೆ ಇರುವಂತ ಇನ್ಫ್ಲೂಯೆನ್ಸ್ನ ಹೆಂಗಾದ್ರೂ ಯೂಸ್ ಮಾಡಿ ನಾವು ಇದರಿಂದ ಆಚೆ ಬರಬೇಕು ಅಂತ ಹುಡುಕ್ತೀವಿ, ಅಥವಾ ಯಾವುದೋ ರೀತಿಯಲ್ಲಿ ನಾನು ಇದರಿಂದ ಆಚೆ ಬಂದ್ರೆ ಸಾಕು ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಸೈಲನು ಮತ್ತು ಪೌಲನ ತರ ಈ ರೀತಿಯ ಸಂಕಷ್ಟಗಳು ಬಂದಾಗ ನಾವು ದೇವರಲ್ಲಿ ಸ್ತೋತ್ರವನ್ನ ಹೇಳಿ, ದೇವರಲ್ಲಿ ಅವರ ಒಂದು ಅವರ ಚಿತ್ತವನ್ನ ಅರಿತು ಆ ಒಂದು ಸಂಕಷ್ಟದಲ್ಲಿ ನಾವು ದೇವರಲ್ಲಿ ಕಾದಿರುವ ಕೆಲಸವನ್ನ ಮಾಡಬೇಕು ಅಂತಾನೆ ನಮಗೆ ಈ ಪಾಠ ತುಂಬಾ ಮುಖ್ಯವಾಗಿ ಹೇಳುತ್ತದೆ ಸಹೋದರರೇ. ಅದು ಮಾತ್ರವಲ್ಲ, ನೀವು ಸ್ವಲ್ಪ ಗಮನ ಕೊಟ್ಟು ನೋಡ್ಬೇಕಾದ್ರೆ ಪೌಲ್ ಮತ್ತೆ ಸೀಲನು ಈ ಒಂದು ಏನಂತ ಹೇಳ್ಬೇಕಾದ್ರೆ ಈ ಒಂದು ಸೆರೆಮನೆಯಲ್ಲಿ ದೇವರ ಒಂದು ಯೋಜನೆಯ ಪ್ರಕಾರವಾಗಿ ನಡೀಲಿ ಅಂತ ಅವರು ಕಾದಿರೋದಕ್ಕೆ ಇನ್ನೊಂದು ಕಾರಣ ಕೂಡ ಇರ್ಬೋದು. ಏನಂತ ನೋಡ್ಬೇಕಾದ್ರೆ ಇದೇ ಅನುಭವ ಪೇತ್ರನ ಜೀವನದಲ್ಲಿ ನಡೀತು. ನಾವು ಕೂಡ ಸ್ವಲ್ಪ ದಿನಗಳ ಹಿಂದೆ ಆ ಒಂದು ವಿಷಯವನ್ನ ನಾವು ಓದಿದ್ವಿ ಅಲ್ವಾ. ಪೇತ್ರನು ಯಾವ ರೀತಿ ಆ ಒಂದು ಸೆರೆಮನೆಯಿಂದ ದೇವರು ಅದ್ಭುತವಾಗಿ ಆತನನ್ನ ಆಚೆ ತಂದ್ರು ಅಂತ ನಾವು ಓದಿದ್ದೀವಿ. ಸೊ ಆ ಒಂದು ಘಟನೆಯನ್ನ ಕೂಡ ಪೇತ್ರನು ಅವರ ಒಂದು ಸಾಕ್ಷಿ ಹೇಳುವಾಗ ಪೌಲ್ ಮತ್ತೆ ಸೀಲನಿಗೆ ಈ ವಿಚಾರ ಅವರ ಗಮನಕ್ಕೆ ಬಂದಿರ್ತದೆ. ಪೇತ್ರನ ವಿಚಾರದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಬಂಧಿಸಿ ಅವರಿಗೆ ಬೇಡಿಗಳನ್ನ ಹಾಕಿ, ಅದು ಮಾತ್ರವಲ್ಲ ಅವರ ಅಕ್ಕಪಕ್ಕನೇ ಅವರು ಸೆರೆಮನೆಯ ಒಂದು ಆ ಕಾಯುವ ಜನರನ್ನ ಅಲ್ಲಿ ಪಕ್ಕದಲ್ಲೇ ಇಟ್ಟಿದ್ರು. ಅವರಿಬ್ರು ನಿದ್ದೆ ಹೋಗಿರ್ಲಿಲ್ಲ, ಆದ್ರೆ ಪೇತ್ರನು ಮಾತ್ರ ಒಳ್ಳೆ ನಿದ್ದೆ ಹೋಗ್ತಾ ಇದ್ರಂತೆ ಆ ವಚನಗಳನ್ನ ನೋಡ್ಬೇಕಾದ್ರೆ. ಸೊ ಆ ಒಂದು ಅನುಭವವನ್ನ ಒಂದು ವೇಳೆ ಪೇತ್ರನು ಸಾಕ್ಷಿಯಾಗಿ ಅಲ್ಲಿ ಸಹೋದರರ ಮಧ್ಯದಲ್ಲಿ ಹೇಳಿರುವಾಗ ಅದನ್ನ ಒಂದು ವೇಳೆ ಸೈಲನು ಮತ್ತು
ಪೌಲನಿಗೆ ಈ ಒಂದು ಅರಿವು ಇದ್ದಿರ್ಬೋದು, ಅಥವಾ ಅದು ಆ ಮಾಹಿತಿ ಅವರಿಗೆ ಸಿಕ್ಕಿರ್ಬೋದು ಅಂತ ಕೂಡ ನಾವು ಯೋಚನೆ ಮಾಡಬೇಕು. ಆ ಒಂದು ಅನುಭವವನ್ನ ಅಲ್ಲಿ ಕೇಳಿದ ತಕ್ಷಣ ನಮಗೂ ಕೂಡ ದೇವರ ಸಹಾಯ ಉಂಟಾಗತ್ತೆ, ಬರುತ್ತೆ ಅಂತ ಕಾಯುವ ಒಂದು ಪ್ರಯತ್ನವನ್ನ ಕೂಡ ಅಲ್ಲಿ ಮಾಡಿರ್ಬೇಕು ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಇಷ್ಟು ವಿಚಾರಗಳು ನಾವು ಆ ವಚನವನ್ನ ಓದಿದಾಗ, ಅದರ ಹಿನ್ನೆಲೆಯನ್ನ ಸ್ವಲ್ಪ ಗಮನ ಕೊಟ್ಟಾಗ, ಅಥವಾ ಅದರಿಂದ ನಮಗೆ ಪಾಠಗಳು ಏನು ಅಂತ ನಾವು ಗಮನ ಕೊಟ್ಟಾಗ, ಅನೇಕ ವಿಷಯಗಳು ದೇವರ ಆತ್ಮದಿಂದ ನಮಗೆ ಒಂದಷ್ಟು ವಿಷಯಗಳು ಅರ್ಥ ಆಗತ್ತೆ ಸಹೋದರ ಸಹೋದರ. ಅದರಿಂದ ನಾವು ಕೂಡ ಈ ಒಂದು ಸಂಕಷ್ಟದ ಹಾದಿಯಲ್ಲಿ ನಡೆಯುವಾಗ, ಆ ಸಂಕಷ್ಟದಿಂದ ಯಾವಾಗ ಪಾರಾಗ್ತೀವಿ ಅಂತ ನಾನಾ ವಿಧಾನಗಳನ್ನ ಅದರಿಂದ ಪಾರಾಗಕ್ಕೆ ಹುಡುಕ್ತೀವಿ. ಆದರೆ ಸಹೋದರ ಸಹೋದರರೇ, ದೇವರಲ್ಲಿ ಭರವಸೆ ಇಟ್ಟಿರುವ ಒಂದೊಂದು ಸಹೋದರ ಸಹೋದರಿನೂ ದೇವರ ಒಂದು ಚಿತ್ತಕ್ಕೆ ಅನುಸಾರವಾಗಿ ದೇವರು ನಡೆಸ್ತಾರೆ ಅಂತ ಹೇಳಿ ಅವರ ಚಿತ್ತಕ್ಕೋಸ್ಕರ ಕಾಯುವಂತರಾಗಿರ್ಬೇಕು ಅನ್ನೋದೇ ತುಂಬಾ ಮುಖ್ಯವಾದ ಒಂದು ವಿಷಯ ಸಹೋದರ ಸಹೋದರರೇ. ಅದರಿಂದ ಅಲ್ಲಿ ಪೌಲನಿಗೆ ನೋಡ್ರಿ, ಕತ್ತಲಿತ್ತು, ಅದು ಅಲ್ವಾ, ಆ ಕತ್ತಲೆ ಇತ್ತು. ಆ ಕತ್ತಲೆಯನ್ನಿ ಪೌಲನು ಆ ಒಂದು ಆ ಒಂದು ಪ್ರಿಸನ್ ಅಲ್ಲಿ, ಅಥವಾ ಆ ಒಂದು ಪ್ರಿಸನ್ ಅಲ್ಲಿ ಇರುವಂತ ಆ ಒಂದು ಮನುಷ್ಯನು ಆತನನ್ನ ಅವರೇ ಸೂಸೈಡ್ ಮಾಡ್ಕೊತಾರ ಅಂತ ಹೆಂಗ್ ಗೊತ್ತಾಗಿರ್ತದೆ? ಎಷ್ಟೋ ದೂರದಲ್ಲಿ ಇದ್ದ ಅವನು. ಒಂದು ವೇಳೆ ಅವನ ಕೂಗಾಟ, ಅವನ ಗೋಳಾಟ ಅವರಿಗೆ ಕೇಳಿರ್ಬೇಕು. ಅವನು ಈ ತರ ನಿರಾಶೆಯಿಂದ ಅವನು ಹತ್ತು ಗೋಳಾಡೋದನ್ನ ಇವ್ರು ಕೇಳಿರ್ಬೋದು. ಅವನು ನನ್ನನ್ನೇ ನಾನು ಏನ್ ಮಾಡ್ತೀನಿ, ನನ್ನನ್ನೇ ನಾನು ಸಾಯಿಸ್ತೀನಿ, ನಾನೇ ಸಾಯ್ತೀನಿ ಅಂತ ಹೇಳಿ ಅವನು ಕೂಗಾಡಿರ್ಬೋದು. ಒಂದು ವೇಳೆ ಅದನ್ನ ಪೌಲನು ಕೇಳಿ ಇಮ್ಮಿಡಿಯೇಟ್ ಆಗಿ ಗಟ್ಟಿಯಾದ ಶಬ್ದದಿಂದ ಹೇಳ್ತಾನೆ, ನಿನ್ನನ್ನ ನೀನು ಏನೂ ಹಾನಿ ಮಾಡಿಕೊಳ್ಬೇಡ, ನಾವೆಲ್ಲ ಸೆರೆಮನೆ ಒಳಗೆ ಇದ್ದೀವಿ ಅಂತ ಹೇಳುವ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ, ಆ ಮಾತನ್ನ ಕೇಳಿದ ತಕ್ಷಣ ಆ ರೋಮಾಪುರಿಯ ಆ ಒಂದು ಸೆರೆಮನೆಯನ್ನ ಕಾಯುವ ವ್ಯಕ್ತಿ ಎಷ್ಟು ಮನಸ್ಸಾಂತರವನ್ನ ಹೊಂದಿದ್ರು ಅಂದ್ರೆ, ಈ ಇಬ್ರು ಕೂಡ ಯಹೂದ್ಯ ಕೈದಿಗಳಾಗಿದ್ರು ಕೂಡ ಇವರ ಮೇಲೆ ಅವರು ಇಟ್ಟಂತ ಭರವಸೆ, ಇಟ್ಟಂತ ಭರವಸೆಯನ್ನ ನಾವು ನೋಡ್ಬೇಕು ಸಹೋದರ ಸಹೋದರರೇ. ಅಲ್ಲಿ ಹೇಳ್ತಾರೆ, ಆ ವಚನಗಳನ್ನ ಓದೋಣ. 29 ಮತ್ತು 30ನೇ ವಚನ ಓದೋಣ ಬ್ರದರ್. ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 29-30. ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲ ಸೀಲರ ಮುಂದೆ ಬಿದ್ದನು. ಮತ್ತು ಅವರನ್ನು ಹೊರಗೆ ಕರಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು. ನೋಡ್ರಿ, ಇಷ್ಟು ವಿಷಯ ನಡೀತದಲ್ಲಿ. ಅಲ್ಲಿ ಎಷ್ಟು ಕಾಲ ಸಮಯ ಆತನು ತಗೊಂಡ್ರು ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ನಡೆದ ಘಟನೆಗಳನ್ನ ವಿವರ ಮಾಡುವಾಗ ಅಲ್ಲಿ ದೀಪ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಾನು ಹೇಳಿದೆ, ಆ ಸಮಯದಲ್ಲಿ ದೀಪ ಹೆಂಗಿತ್ತು ಅಂದ್ರೆ, ಕಡ್ಡಿಯಲ್ಲಿ ಒಂದು ಬಟ್ಟೆಯನ್ನ ಸುತ್ತಿ ಅದಕ್ಕೆ ಏನೋ ಒಂದು ಒಂದು ಪೆಟ್ರೋಲೋ ಇಲ್ಲ ಕೆರೋಸಿನೋ ಏನೋ ಒಂದು ವಿಷಯವನ್ನ ಹಾಕಿ ಅದನ್ನ ಉರಿತಾ ಇರುವಾಗ ಆ ಒಂದು ಬೆಳಕಲ್ಲಿನೇ ಆ ಕಾರ್ಯಗಳನ್ನ ಅವ್ರು ನಡೆಸ್ತಾ ಇದ್ರು ಅಂತ ನೋಡ್ತೀವಿ. ಆ ದೀಪ ಬಂದ ನಂತರ ಅವರು ಇಮ್ಮಿಡಿಯೇಟ್ ಆಗಿ ಪೌಲ್ ಮತ್ತೆ ಸೀಲನು ಇರುವಂತ ಆ ಒಂದು ಕೊಠಡಿಗೆ ಹೋಗಿ ಅವರಿಗೆ ಕಾಲಿಗೆ ಅಡ್ಡ ಬಿದ್ದು ಅವನು ಏನಂತ ಕೇಳ್ತಾನಂತ ನೋಡ್ಬೇಕಾದ್ರೆ, ಸಹೋದರ ಸಹೋದರರೇ ಯೋಚನೆ ಮಾಡಿ, ಒಬ್ಬ ರೋಮಾಪುರಿಯ ಒಬ್ಬ ವ್ಯಕ್ತಿ, ರೋಮಾಪುರಿಯ ಒಂದು ನಿವಾಸಿಯಾಗಿರುವ ವ್ಯಕ್ತಿ ಕೇಳುವಂತ ಒಂದು ವಿಷಯ ಏನು ಅಂದ್ರೆ, ಸಹೋದರ ಸಹೋದರರೇ, ಆ ಒಂದು ಒಳಗೆ ಇರುವಂತ ಒಂದು ಕೊಠಡಿಯಿಂದ ಅವ್ರನ್ನ ಆಚೆ ಕರ್ಕೊಬಂದು ಅವ್ರನ್ನ ಏನಂತ ಕೇಳ್ತಾನಂದ್ರೆ, ರಕ್ಷಣೆ ಹೊಂದೋದಕ್ಕೆ ಅಥವಾ ನನ್ನನ್ನ ಕಾಪಾಡ್ಕೊಳ್ಳೋದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಸಹೋದರ ಸಹೋದರ. ಇದು ಹೆಂಗೆ ಈತನಿಗೆ ಈ ಒಂದು ಮಾತು ಅಥವಾ ಈತನನ್ನ
ಈತನಿಗೆ ಹೆಂಗೆ ಈ ಒಂದು ವಿಚಾರಗಳು ಇವನಿಗೆ ಗೊತ್ತಾಗಿರ್ಬೇಕು ಅಂತ ಯೋಚನೆ ಮಾಡಿ ಅಲ್ವಾ. ಸೊ ಪೌಲ್ ಮತ್ತೆ ಸೀಲಾ ಯಾರು ಅಂತ ಈತನಿಗೆ ಗೊತ್ತಿರಲ್ಲ, ಇವ್ರು ಏನಕ್ಕೋಸ್ಕರ ಇವ್ರನ್ನ ಬಂಧಿಸಿದ್ರು ಅಂತ ಗೊತ್ತಿರಲ್ಲ ಅಲ್ವಾ, ಏನಕ್ಕೋಸ್ಕರ ಇವರು ಸೆರೆಮನೆಗೆ ಬಂದ್ರು ಅಂತ ಕೂಡ ಗೊತ್ತಿರಲ್ಲ ಅವನಿಗೆ. ಆದ್ರೆ ಈ ಮಾತನ್ನ ಅವನು ಹಾಡುವಾಗ ಇವರ ಹಿನ್ನೆಲೆ ಒಂದು ವೇಳೆ ಆತನಿಗೆ ಗೊತ್ತಿರಬೇಕು ಅಂತ ಅನ್ಸತ್ತೆ. ಯಾಕಂದ್ರೆ ಪೌಲ್ ಮತ್ತೆ ಸೈಲಾ ಆ ಒಂದು ಪಟ್ಟಣದಲ್ಲಿ ಸ್ವಾರ್ಥೆಯನ್ನ ಸಾರುವಾಗ ರಕ್ಷಣೆಯ ಬಗ್ಗೆ ಮಾತಾಡಿದ್ದನ್ನ ಕೇಳಿರ್ತಾರೆ. ಒಂದು ವೇಳೆ ಯಾರಾದ್ರೂ ಹೇಳಿರ್ತಾರೆ, ಅಥವಾ ಇವರು ಯಾಕೆ ಬಂಧಿಸಿದ್ರು ಇವ್ರನ್ನ ಅಂತ ಹೇಳ್ಬೇಕಾದ್ರೆ ಯಾರಾದ್ರೂ ಒಬ್ರು ಒಂದು ವಿಚಾರವನ್ನ ಹೇಳಿರ್ತಾರೆ. ಇವರು ಇಲ್ಲಿ ಬಂದು ಏನ್ರಿ ಕ್ರಿಸ್ತನನ್ನ ನಂಬಿದ್ರೆ ಮಾತ್ರ ನಿಮಗೆ ರಕ್ಷಣೆ ಉಂಟು ಅಂತ ಹೇಳ್ತಾ ಓಡಾಡ್ತಾ ಇದ್ರು, ಅದರಿಂದ ಇವ್ರನ್ನ ಬಂಧಿಸಿದ್ದಾರೆ ಅಂತ ಏನಾದ್ರೂ ಒಂದು ವೇಳೆ ಹೇಳಿರ್ಬೋದು. ಅದಕ್ಕೋಸ್ಕರನೇ ಈ ವ್ಯಕ್ತಿ ಆ ಪೌಲ್ ಮತ್ತೆ ಸೈಲನ ಆ ಒಂದು ಅವರ ವಿಚಾರದಲ್ಲಿ ಅಲ್ಲಿ ನಡೆದಂತ ಘಟನೆಯನ್ನ ನೋಡಿದ ತಕ್ಷಣ ಇದು ಒಂದು ಸಾಧಾರಣವಾದ ಒಂದು ವಿಷಯ ಅಲ್ಲ, ಇವರು ದೇವರ ಮಕ್ಕಳು. ಸೊ ಅದರಿಂದ ಇವರಲ್ಲಿ ಏನೋ ಒಂದು ವಿಶೇಷ ಉಂಟು, ಇವ್ರು ಹೇಳುವ ಮಾತುಗಳನ್ನ ನಂಬಿದ್ರೆ ನಾನು ಬದುಕ್ಬೋದು ಅಲ್ವಾ ಅಂತ ಈತನ ಮನಸ್ಸಿಗೆ ನಿಜವಾಗ್ಲೂ ಬಂದಿರಬೇಕು. ಸಹೋದರರೇ, ಆ ಒಂದು ಮಾತನ್ನ ಕೇಳಿದ ತಕ್ಷಣ ಪೌಲನು ಹೇಳುವ ವಿಷಯವನ್ನ ನೋಡ್ರಿ. 16ನೇ ಅಧ್ಯಾಯ 31 ಮತ್ತು 32 ವಚನಗಳನ್ನ ಓದಿ. ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದ್ದರು. ನೋಡ್ರಿ ಸಹೋದರರೇ, ಈ ವಿಷಯವನ್ನ ನೋಡುವಾಗ ಆ ಒಂದು ಫಿಲಿಪ್ಪಾ ಪಟ್ಟಣದಲ್ಲಿ ಆ ಸೆರೆಮನೆಯ ಕಾಯುವವನು ಅಥವಾ ಸೆರೆಮನೆಯ ಇನ್ಚಾರ್ಜು ಯಾವ ರೀತಿ ಬದಲಾವಣೆ ಆಗ್ತಾರೆ ಅಂತ ನೋಡ್ಬೇಕಾದ್ರೆ ಪೌಲ್ ಮತ್ತೆ ಸೈಲಾ ಏನೂ ದೊಡ್ಡ ವಿಷಯ ಮಾಡಿಲ್ಲ ಅಲ್ವಾ. ಏನು ಅಂದ್ರೆ ಇವರು ಆ ಸೆರೆಮನೆ ಅಲ್ಲಿ ದ್ವಾರಗಳು ಓಪನ್ ಆದ್ರೂ ಕೂಡ ಇವರು ಓಡೋಗದೆ ಅಲ್ಲಿ ಇದ್ದು ಈತನ ವಿಶ್ವಾಸವನ್ನ ಹೆಚ್ಚು ಮಾಡಿಸ್ಬಿಟ್ರು ಅಂತ ಕೂಡ ನಾವು ನೋಡ್ಬೋದು. ಅಥವಾ ದೇವರು ಯಾವುದೇ ರೀತಿಯಲ್ಲೂ ಕೂಡ ಆತನ ಮಕ್ಕಳನ್ನ ಕಾಯ್ತಾರೆ ಅಂತ ಇವನಲ್ಲಿ ಏನೋ ಒಂದು ಮನಸ್ಸು ಬಂದಿರಬೇಕು. ಅದಕ್ಕೆ ಆ ರಕ್ಷಣೆಯ ವಿಷಯವಾಗಿ ಮಾತಾಡ್ತಾರೆ. ಅದಕ್ಕೆ ಅಲ್ಲಿ ಪೌಲನು ಹೇಳ್ತಾನೆ, ಯೇಸು ಸ್ವಾಮಿಯನ್ನ ನಂಬಿದ್ರೆ ನಿನಗೆ ರಕ್ಷಣೆ ಉಂಟು ಅಂತ ಹೇಳ್ತಾನೆ. ಆ ಒಂದು ಮಾತನ್ನ ಕೇಳಿ ಅವನು ಮಾತ್ರ ಬದಲಾವಣೆ ಆಗಿಲ್ಲ, ಅವರ ಇಡೀ ಅವರ ಮನೆಯಲ್ಲಿರುವ ಎಲ್ಲಾ ಸದಸ್ಯರು ಕೂಡ ಅಲ್ಲಿ ಕ್ರಿಸ್ತನನ್ನ ಯೇಸು ಸ್ವಾಮಿಯನ್ನ ರಕ್ಷಕನಾಗಿ ಅವರು ಸ್ವೀಕಾರ ಮಾಡಿದ್ರು, ಅವ್ರನ್ನ ನಂಬಿದ್ರು ಅಂತ ಕೂಡ ನಾವು ನೋಡ್ತೀವಿ. ಯೋಚನೆ ಮಾಡಿ, ಆ ಒಂದು ಸೆರೆಮನೆಯ ಕಾಯುವ ವ್ಯಕ್ತಿಯಲ್ಲಿ ಎಷ್ಟು ಮಂದಿ ಅವರ ಮನೆಯಲ್ಲಿ ಇದ್ದಿರ್ಬೋದು, ಅವನಿಗೆ ಸೇವೆ ಮಾಡಕ್ಕೆ ಎಷ್ಟು ಜನ ಇದ್ದಿರ್ಬೋದು ಅಲ್ವಾ, ಅವರ ಕುಟುಂಬದವರು ಎಷ್ಟು ಜನ ಇದ್ದಿರ್ಬೋದು. ಇವರೆಲ್ಲ ಕೂಡ ಕ್ರಿಸ್ತನನ್ನ ಅಲ್ಲಿ ಸ್ವೀಕಾರ ಮಾಡುವ ಒಂದು ವಿಷಯ ಅಲ್ಲಿ ನಡೆಯೋದನ್ನ ನೋಡ್ತೀವಿ. ಸಹೋದರರೇ, ಈ ಒಂದು ಸುವಾರ್ತೆಯನ್ನ ಯಾವಾಗ ಇವನು ಕೇಳ್ತಾನೋ ಆವಾಗ ಅವನು ಏನ್ ರೀತಿ ಆತನನ್ನ ಬದಲಾಯಿಸ್ಕೋತಾನೆ ಅಂದ್ರೆ ಇದನ್ನ ಓದಿ 16ನೇ ಅಧ್ಯಾಯ 33 ಮತ್ತು 34 ವಚನಗಳು. ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 33 ಮತ್ತು 34 ವಚನಗಳು. ಅವರನ್ನು ಕರ್ಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಅವರನ್ನು ತನ್ನ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿದನು. ಅವನು ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡನು. ಸಹೋದರ ಯೋಚನೆ ಮಾಡಿ ಸಹೋದರರೇ, ಕ್ರಿಸ್ತನನ್ನ ಸ್ವೀಕಾರ ಮಾಡಿದ ತಕ್ಷಣ ಆ ಒಂದು ಸೆರೆಮನೆಯ ಒಂದು ವಿಶೇಷವಾದ ವ್ಯಕ್ತಿ ಇನ್ಚಾರ್ಜು ಅವನು ಎಷ್ಟು ಪವರ್ಫುಲ್ಲು, ಅವನಲ್ಲಿ ಎಷ್ಟು ಒಂದು ಅವನ ಕೈ ಕೆಳಗೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು, ಒಂದು ಅಧಿಪತಿಯಾಗಿದ್ರ. ಆದರೆ
ಇಲ್ಲಿ ಸ್ವಾಮಿಯನ್ನ ನಂಬಿದ ತಕ್ಷಣ, ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿದ ತಕ್ಷಣ ಅದರಲ್ಲಿ ಆ ಎಲ್ಲವನ್ನ ಬಿಟ್ಬಿಟ್ಟ. ತನ್ನನ್ನೇ ತಗ್ಗಿಸ್ಕೊಂಡು ದೇವರ ಮಕ್ಕಳಿಗೆ ಸಹಾಯ ಮಾಡಲು ಹೊರಟ. ಇದು ಕೂಡ ನಮಗೆ ತುಂಬಾ ಮುಖ್ಯವಾದ ಪಾಠ ಅಲ್ವಾ. ಅವನಿಗಿದ್ದಂತ ಪವರು, ಅವನಿಗಿದ್ದಂತ ಅಂತಸ್ತು, ಅವನಿಗಿದ್ದಂತ ಆಸ್ತಿ ಅಲ್ವಾ, ಅವನಿಗಿದ್ದಂತ ಆಳುಗಳು ಅಲ್ವಾ, ತುಂಬಾ ದೊಡ್ಡ ವ್ಯಕ್ತಿ ಇವನು. ಆ ವ್ಯಕ್ತಿ ನಾವು ವಚನವನ್ನ ಓದುವಾಗ ಹೇಳ್ತಾರೆ, ಆ ರಾತ್ರಿಯಲ್ಲೇ ಅಂತ ವಚನ ಹೇಳ್ತಾರೆ ಅಲ್ಲಿ. ನೋಡ್ರಿ ಎಂತ ಸೂಪರ್ ಆಗಿ ಇವರು ಏನಂತಾರೆ ಅಂದ್ರೆ, ಆ ರಾತ್ರಿಯಲ್ಲೇ ಅವ್ರ ಹತ್ರ ಅವ್ರನ್ನ ಕರ್ಕೊಂಡು ಬಂದು ಅವರ ಗಾಯಗಳನ್ನ ತೊಳೆದು, ಏನ್ರಿ, ಆ ಗಾಯಗಳನ್ನ ತೊಳೆದ ತಕ್ಷಣನೇ ಅವರ ಆ ಒಂದು ಸಮಯದಲ್ಲೇ ದೀಕ್ಷಾ ಸ್ಥಾನವು ಅವರು ಎಲ್ರು ತಗೊಂಡ್ರು ಅಂತ ಅಲ್ಲಿ ವಚನ ಹೇಳ್ತದೆ. ಸಹೋದರ ಸಹೋದರ ನೋಡ್ರಿ, ಆ ಪರಿವರ್ತನೆ ಎಷ್ಟು ಬೇಗ ನಡೀತದೆ ಅನ್ನೋದೇ ನಾವು ನೋಡುವಂತ ವಿಷಯ. ಆ ಒಂದು ರಾತ್ರಿ ಹೊತ್ತಲ್ಲೇ ಇದೆಲ್ಲ ನಡೀತದೆ ಅಂದ್ರೆ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ಯಹೂದ್ಯರ ದಿನ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತ ಗೊತ್ತಾಗತ್ತೆ ನಮ್ಗೆ ಅಲ್ವಾ. ಸೊ 6 ಗಂಟೆ ಸಾಯಂಕಾಲ ಆ ದಿನ ಪ್ರಾರಂಭವಾಗತ್ತೆ, ಮಾರನೇ ದಿನ 6 ಗಂಟೆಗೆ ಆ ದಿನ ಕೊನೆ ಆಗತ್ತೆ. ಸೊ ಈ ರಾತ್ರಿ ಅಂತ ಹೇಳಿದಾಗ 6 ಗಂಟೆಯಿಂದ ಅವರ ದಿನ ಪ್ರಾರಂಭವಾಗುತ್ತೆ. ಸೊ ರಾತ್ರಿ 6 ಗಂಟೆಯಿಂದ ಈ ಎಲ್ಲಾ ವಿಷಯಗಳು ನಡೆದಿರ್ತದೆ. ಸಾಯಂಕಾಲ ಅಂತ ನಾವು ಏನ್ ಹೇಳ್ತೀವೋ ಅವರಿಗೆ ಅದು ರಾತ್ರಿ ಆಗತ್ತೆ. ಸೊ ಸಾಯಂಕಾಲ 6 ಗಂಟೆಯಿಂದ ಮಾರನೇ ದಿನ ಸಾಯಂಕಾಲ 6 ಗಂಟೆ ತನಕ ಅವರಿಗೆ ಒಂದು ದಿನದ ಲೆಕ್ಕ. ಸೊ ಇಲ್ಲಿ ನಡೆದಂತ ಘಟನೆ ಆ 6 ಗಂಟೆಯಿಂದ ಅವರು ಏನ್ರಿ ಆ ಮಧ್ಯರಾತ್ರಿಯ ವೇಳೆಯಲ್ಲಿ ಅಂತ ಹೇಳ್ಬೇಕಾದ್ರೆ ಹತ್ತತ್ರ ಒಂದು 10 ರಿಂದ 12 ಗಂಟೆ ಕಾಲ ಸಮಯ ಕೂಡ ಇದ್ದಿರ್ಬೋದು. ಅದಾದ ನಂತರ ಆ 12 ಗಂಟೆಯಿಂದ ಆ ಬೆಳಗಿನ ಜಾವ ತನಕ ಅವರು ಈ ವಿಷಯಗಳೆಲ್ಲ ನಡೀತು ಅಂತ ಹೇಳುವಾಗ ನೋಡ್ರಿ, ಆತನಿಗೆ ಎಂತ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಂದ್ರೆ, ಇವ್ರನ್ನ ನೀನು ಯಾವ ರೀತಿ ಬಂಧಿಸ್ಬೇಕು, ಇವರ ಮೇಲೆ ಎಷ್ಟು ಏನ್ರಿ ನಿಗಾ ಇಡಬೇಕು ನೀವು ಅಂತ ಹೇಳಿರ್ತಾರೆ. ಆದ್ರೆ ಅದನ್ನೆಲ್ಲ ಅವನು ಮರೆತು ಯೇಸು ಸ್ವಾಮಿಯ ಒಂದು ವಿಷಯಗಳನ್ನ ಕೇಳಿ ಅವ್ರನ್ನ ನಂಬಿದ್ದೀನಿ ಅಂತ ಆತನಿಗೆ ಮನಸ್ಸಿಗೆ ಬಂದಿದ ತಕ್ಷಣ, ಸಹೋದರ ಸಹೋದರರೇ, ಅವನು ಮಾಡಿದ್ದು ಒಂದೇ ವಿಷಯ, ಇನ್ನೂ ನಾನು ರಕ್ಷಣೆ ಹೊಂದೋದಕ್ಕೆ, ಸ್ವಾಮಿಯನ್ನ ಹಿಂಬಾಲಿಸಕ್ಕೆ ಅಥವಾ ಸ್ವಾಮಿಯನ್ನ ನಂಬ್ತೀನಿ, ನಾನು ನನ್ನ ಕುಟುಂಬ ನಂಬ್ತೀವಿ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ ದೀಕ್ಷಾ ಸ್ಥಾನದ ಮೂಲಕ ದೇವರಿಗೆ ಸಮರ್ಪಣೆ ಮಾಡುವಂತ ಅಲ್ಲಿ ಅಪೊಸ್ತಲ ಪೌಲು ಹೇಳಿರ್ಬೇಕು. ಇದನ್ನೆಲ್ಲ ಕೇಳಿ ಅದು ನೋಡ್ತೀವಿ ಅವರ ಗಾಯಗಳನ್ನ ತೊಳೆದು ಅಲ್ವಾ, ಆ ಒಂದು ದಿನಾನೇ ಆ ಒಂದು ಸಮಯದಲ್ಲೇ ಅವರು ದೀಕ್ಷಾ ಸ್ಥಾನ ತಗೊಂಡ್ರು ಅಂತ ಹೇಳುವಾಗ ಅದು ಎಲ್ಲಿ ಯಾವ ರೀತಿ ಇದೆಲ್ಲ ನಮಗೆ ಗೊತ್ತಿಲ್ಲ. ನಾವು ವಿಷಯವನ್ನ ವಿಸ್ತಾರವಾಗಿ ನೋಡಿದಾಗ ಇದೆಲ್ಲ ಅವನು ಇದ್ದಂತ ಆ ಒಂದು ಪವರ್ ಅಲ್ಲಿ ಅವನು ಈ ವಿಷಯಗಳನ್ನ ಮಾಡ್ದ. ಅದು ಮಾತ್ರವಲ್ಲ, ಅವನೇನ್ ಮಾಡ್ಬಿಟ್ಟಾರೆ, ಆ ಒಂದು ಸೆರೆಮನೆಯ ಒಂದು ಇನ್ಚಾರ್ಜ್ ಅಂದ್ರೆ ಆ ಸೆರೆಮನೆಯ ಪಕ್ಕದಲ್ಲೇ ಅವನ ಮನೆ ಇರ್ತದೆ ಅಲ್ವಾ, ಊರ ಆಚೆ ಎಲ್ಲೂ ಇರಲ್ಲ. ಆ ಸೆರೆಮನೆಯನ್ನ ಕಾಯುವ ವ್ಯಕ್ತಿಯ ಮನೆ ಒಂದು ವೇಳೆ ಆ ಸೆರೆಮನೆಯ ಗೋಡೆಗಳ ಒಳಗೇನೆ ಇದ್ದಿರ್ಬೋದು ಅಂತ ನೋಡ್ತೀವಿ. ಯಾಕಂದ್ರೆ ಈತನು ಪೌಲ್ ಮತ್ತೆ ಸೈಲನ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಅವರ ಮನೆಗೆ ಕರ್ಕೊಂಡು ಹೋಗಿ ಅವರಿಗೆ ಊಟ ಉಪಚಾರವನ್ನ ಮಾಡಿಸಿ, ಇನ್ನೂ ದೇವರ ವಾಕ್ಯಗಳನ್ನ ಕೇಳಿ ಯೇಸು ಸ್ವಾಮಿ ಏನ್ರಿ ಅಲ್ಲಿ ಸಂತೋಷಗೊಂಡು ದೇವರಲ್ಲಿ ನಂಬಿಕೆ ಇಟ್ರು. ಆ ಪೂರ್ತಿ ಕುಟುಂಬನೇ ದೇವರಲ್ಲಿ ನಂಬಿಕೆ ಇಟ್ರು ಅಂತ ನಾವು ನೋಡ್ತೀವಿ. ಸೊ ಈ ಒಂದು ಸೆರೆಮನೆಯ ಯಜಮಾನ ಹತ್ರ ಕೂಡ ನಮ್ಗೆ ಪಾಠ ಇದೆ. ಸುವಾರ್ತೆಯನ್ನ ಕೇಳಿದ್ವಿ, ದೇವರ ಯೋಜನೆಯನ್ನ ಸಂಪೂರ್ಣವಾಗಿ ಅರ್ಥ ಕೇಳ್ತಾನೆ ಇರ್ತೀವಿ ಅಲ್ವಾ. ಆ ಕೇಳೋದು ಮೂಲಕ ಪ್ರಾರಂಭದಲ್ಲಿ ನಾವು ಆ ಒಂದು ಸತ್ಯದ ಒಂದು ಬೆಳಕನ್ನ ಪಡೆದಿದ ತಕ್ಷಣ ನಾವು ಎಷ್ಟು ಬೇಗ ಪ್ರತಿಕ್ರಿಯಿಸ್ತೀವಿ, ನಮ್ಮ ಸಮರ್ಪಣೆಯನ್ನ ಎಷ್ಟು ಬೇಗ ನಾವು ಸಮರ್ಪಣೆ ಮಾಡಿ ಎಷ್ಟು ಬೇಗ ದೇವರಿಗೆ ಒಪ್ಪಿಸ್ಕೊಡ್ತೀವಿ. ನೋಡ್ರಿ, ಇವರ ಮನೆಯವರು ರಾತ್ರಿಯಲ್ಲೇ
ಈ ವಿಷಯಗಳು ನಡೀತು ಅಂತ ಹೇಳ್ತಾರೆ. ಯಾಕಂದ್ರೆ ಮಾರನೇ ದಿನ ಘಟನೆ ನಡೆಯೋದನ್ನ ನೋಡಿದಾಗ ಇದು ಸುಮಾರು ದಿನಗಳಾಗಿಲ್ಲ, ಸುಮಾರು ಗಳಿಗೆಗಳಾಯ್ತಷ್ಟೇ. ಮಾರನೇ ದಿನ ಬೆಳಗ್ಗೆ ಆ ಒಂದು ಘಟನೆಯನ್ನ ಓದುವಾಗ ಇದು ಆ ರಾತ್ರಿಯಲ್ಲೇ ನಡೆದಿರುವ ವಿಷಯ ಅಂತ ಕೂಡ ನೋಡ್ತೀವಿ. ಸರಿ, ಇದರಲ್ಲಿ ಇನ್ನೊಂದು ವಿಶೇಷವಾದ ಒಂದು ವಿಷಯ ನಾವು ಸ್ವಲ್ಪ ದೃಷ್ಟಿ ಹಾಕಿದ್ರೆ ನಮಗೆ ಗೊತ್ತಾಗತ್ತೆ. ಏನು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಪೌಲನಿಗೆ ಒಂದು ದರ್ಶನ ಉಂಟಾಯಿತು ಅಂತ ನಾವು ನೋಡಿದ್ವಿ ಅಲ್ವಾ? ಆ ದರ್ಶನದಲ್ಲಿ ಒಬ್ಬ ವ್ಯಕ್ತಿ ಮಕೆದೋನಿಯಾಗೆ ನೀವು ಬಂದು ನಮ್ಮನ್ನ ಕಾಪಾಡಬೇಕು ಅಂತ ಹೇಳುವ ಒಂದು ವಿಷಯವನ್ನ ಕೇಳಿದ್ದಾರೆ, ದರ್ಶನದಲ್ಲಿ ನೋಡಿದ್ರು. ಸೊ ಇಲ್ಲಿ ಏನಂತ ಹೇಳ್ತಾರಂದ್ರೆ, ಪೌಲನು ಈ ಸೆರೆಮನೆಯೊಳಗೆ ಬಂದಾಗ ಆತನನ್ನ ಬಂಧಿಸಿದ ಈ ಸೆರೆಮನೆಯ ಯಜಮಾನನನ್ನ ನೋಡಿದ ತಕ್ಷಣನೇ ಪೌಲನಿಗೆ ಆ ಒಂದು ದರ್ಶನ ಆತನಿಗೆ ನೆನಪಿಗೆ ಬಂದಿರಬೇಕು ಅಂತ ಹೇಳ್ತಾರೆ. ಯಾಕೆ ಈ ಸಜೆಷನ್ ಕೊಡ್ತಾರಂದ್ರೆ, ಆ ಒಂದು ದೃಶ್ಯದಲ್ಲಿ ಆ ಒಂದು ದರ್ಶನದಲ್ಲಿ ನೋಡಿದಂತ ವ್ಯಕ್ತಿ ಇದೇ ತರ ಇದ್ದ ಅಂತ ಪೌಲನು ಟಕ್ಕಂತ ಅಲ್ಲಿ ಒಂದು ವೇಳೆ ಅವ್ರನ್ನ ಗುರುತಿಸಬೇಕು ಅಂತ ಹೇಳ್ತಾರೆ. ಸೊ ಆ ಒಂದು ವ್ಯಕ್ತಿಯನ್ನ ನೋಡಿದ ತಕ್ಷಣ ಆ ಸೆರೆಮನೆ ಒಳಗೆ ಅವರು ಆ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಒಂದು ವೇಳೆ ಈ ಒಂದು ವ್ಯಕ್ತಿಯನ್ನ ನನಗೆ ದರ್ಶನದಲ್ಲಿ ತೋರಿಸಿ ಈ ಸೆರೆಮನೆಯೊಳಗೆ ಕರ್ಕೊ ಬಂದಿದ್ದೀರಾ, ನಿಮ್ಮ ಚಿತ್ತ ಏನು ದೇವರೇ ಅಂತ ಒಂದು ವೇಳೆ ಪೌಲನು ಅಲ್ಲಿ ದೇವರಲ್ಲಿ ಕೇಳಿರ್ಬೋದು ಅಂತ ಕೂಡ ಒಂದು ದೃಶ್ಯವನ್ನ ಅಥವಾ ಒಂದು ಆಂಗಲ್ ಅಲ್ಲಿ ಇದನ್ನ ನಾವು ನೋಡ್ಬೇಕಾದ್ರೆ ಇದು ಕೂಡ ಸಾಧ್ಯ ಇದೆ. ಅದಕ್ಕೆ ನಾವು ನೋಡುವಾಗ ಸಹೋದರರೇ, ಅಲ್ಲಿ ದೇವರು ಸೆರೆಮನೆಗೆ ಕರ್ಕೊ ಬಂದು ಅವ್ರನ್ನ ಒಡೆದು ಸೆರೆಮನೆಗೆ ಕರ್ಕೊ ಬರೋದಿಕ್ಕೆ ಕಾರಣ ಇದೆ ಅಂತ ಪೌಲನ ಮನಸ್ಸಲ್ಲಿ ಒಂದು ವಿಷಯ ಇತ್ತು. ಸೊ ನೀನು ಸೆರೆಮನೆಗೆ ಹೋದ್ರೆ ಮಾತ್ರನೇ ಅಲ್ಲಿ ನನ್ನ ಒಂದು ವಿಶೇಷವಾದ ಒಂದು ವಿಸ್ಮಯವಾದ ಒಂದು ಅದ್ಭುತವನ್ನ ಮಾಡೋದ್ರಿಂದ ಈ ವ್ಯಕ್ತಿಯ ಮನೆ ನನ್ನನ್ನ ನಂಬೋದಿಕ್ಕೆ ಸಾಧ್ಯ ಆಗತ್ತೆ. ಈ ವ್ಯಕ್ತಿ ಮನಸ್ಸಿನಿಂದ ಏನೋ ಒಂದು ವಿಷಯವನ್ನ ಆತನಲ್ಲಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ದರ್ಶನದಲ್ಲಿ ನೀನು ಈ ವ್ಯಕ್ತಿಯನ್ನ ನೋಡಿದೆ. ಈ ವ್ಯಕ್ತಿಯನ್ನ ಈಗ ರಕ್ಷಣೆಯ ಮಾರ್ಗದಲ್ಲಿ ಕರ್ಕೊ ಬರ್ಬೇಕಾದ್ರೆ ಇದೇ ನನ್ನ ಒಂದು ನಿಯಮವಾಗಿದೆ. ನೀವು ಹೊಡೆತ ತಿಂದು ನೀವು ಆ ಒಂದು ಸೆರೆಮನೆಗೆ ಹೋಗಿ ಆ ಸೆರೆಮನೆಯಲ್ಲಿ ನಾನು ಮಾಡುವ ಅದ್ಭುತ ಕಾರ್ಯದಿಂದ ಈ ಒಂದು ಮನುಷ್ಯನಿಗೆ ಮನಸ್ಸಾಂತರ ಅಥವಾ ಈ ಮನುಷ್ಯನಿಗೆ ನನ್ನ ಆ ಒಂದು ಪವರ್ನ ಅವನು ನೋಡಿ ಅವನು ನಿಮ್ಮ ಹತ್ರ ಬಂದು ಆ ಸುವಾರ್ತೆಯನ್ನ ಕೇಳುವ ಒಂದು ವಿಷಯ ಅಲ್ಲಿ ನಡಿಬೇಕು ಅಂತ ಕೂಡ ದೇವರ ಚಿತ್ತ ಇದ್ದಿರ್ಬೇಕು. ಅದಕ್ಕೆ ಪೌಲನು ಪ್ರಾರ್ಥನೆಯನ್ನ ಮಾಡುವಾಗ ಆ ಒಂದು ವಿಸ್ಮಯವಾದ ಒಂದು ವಿಷಯ ಅಲ್ಲಿ ನಡೀತು ಅಂತ ಕೂಡ ನಾವು ನೋಡಬಹುದು ಸಹೋದರ. ಸೊ ಇಷ್ಟು ವಿಚಾರಗಳು ನಾವು ನಮ್ಮ ಮನಸ್ಸಲ್ಲಿ ನೋಡ್ಬೇಕು. ಯಾಕಂದ್ರೆ ಈ ಒಂದು ಆಂಗಲ್ ಎಲ್ಲ ನಾವು ಒಂದು ವೇಳೆ ಥಿಂಕ್ ಮಾಡಲ್ಲ, ಆದ್ರೆ ಇಲ್ಲಿ ನಮಗೆ ಸಹೋದರಗಳು ಕೊಡುವಂತ ಸಲಹೆ ನೋಡಿದ್ರೆ ಇದೆಲ್ಲ ನಿಜವಾಗ್ಲೂ ಆಗಿರ್ಬೇಕು ಅಂತ. ಯಾಕಂದ್ರೆ ಪೌಲನು ಆ ಒಂದು ಮಕೆದೋನಿಯಾದ ಒಂದು ದರ್ಶನವನ್ನ ನೋಡಿದಾಗ ಎಲ್ಲೋ ದೇವರು ಆ ವ್ಯಕ್ತಿಯ ಮುಖವನ್ನ ಕೂಡ ಅವರು ಸ್ವಲ್ಪ ಸ್ಪಷ್ಟವಾಗಿ ತೋರಿಸಿರ್ಬೋದು. ಅದಕ್ಕೇನೆ ಪೌಲನು ಈ ಸೆರೆಮನೆಗೆ ಬಂದಾಗ ಆ ವ್ಯಕ್ತಿಯನ್ನ ನೋಡಿದ ತಕ್ಷಣ ಆತನಿಗೆ ಏನೋ ಒಂದು ಮನಸ್ಸಲ್ಲಿ ಈ ವ್ಯಕ್ತಿ ಎಲ್ಲೋ ನೋಡಿದ್ನಲ್ಲ ಅಂದ್ ನೋಡ್ಬೇಕಾ, ಆ ದರ್ಶನದಲ್ಲಿ ಒಂದು ವೇಳೆ ನೋಡಿರ್ತಾರೆ. ಆ ವಿಷಯ ನೋಡಿದ ತಕ್ಷಣನೇ ಆ ಸೆರೆಮನೆ ಒಳಗೆ ಅವರು ಮಾಡಿದಂತ ಪ್ರಾರ್ಥನೆಗಳು ಹೆಂಗಿರ್ಬೇಕಂದ್ರೆ, ದೇವರೇ ಈ ವ್ಯಕ್ತಿ ಈ ದರ್ಶನದಲ್ಲಿ ಮಕೆದೋನಿಯಾಗೆ ಕರೆದ್ರು, ಅದು ನಿಮ್ಮ ಸಂಕಲ್ಪ. ನೀವು ಈ ಸೆರೆಮನೆ ಒಳಗೆ ನನ್ನ ಕರ್ಕೊ ಬಂದಿದ್ದೀರಾ, ಯಾವ ರೀತಿಯಲ್ಲಿ ಈ ವ್ಯಕ್ತಿಯನ್ನ ನಾನು
ಸುವಾರ್ತೆಯನ್ನ ಹೇಳಿ ನಿಮ್ಮ ಶಿಷ್ಯನಾಗಿ ಮಾಡ್ಬೋದು ಅಂತ ಪ್ರಾರ್ಥನೆ ಮಾಡಿರ್ಬೋದು. ಆ ಪ್ರಾರ್ಥನೆಯನ್ನ ಕೇಳಿದ ತಕ್ಷಣನೇ ಆ ಒಂದು ವಿಸ್ಮಯವಾದ ಒಂದು ಅದ್ಭುತ ನಡೀತು. ಆ ಅದ್ಭುತದಿಂದ ಈ ವ್ಯಕ್ತಿ ಮನಸ್ಸಾಂತರವನ್ನು ಹೊಂದಿ ದೀಕ್ಷಾ ಸ್ಥಾನವನ್ನು ತಗೊಂಡು ದೇವರಿಗೆ ಅವನು ಮತ್ತೆ ಅವರ ಕುಟುಂಬದವರು ಸಂಪೂರ್ಣವಾಗಿ ಏನ್ ಮಾಡ್ಬಿಟ್ರಂತೆ, ದೇವರಿಗೆ ಸಮರ್ಪಣೆ ಮಾಡಿಬಿಟ್ರು ಅಂತ ಅಲ್ಲಿ ನೋಡ್ತೀವಿ ಸಹೋದರ ಸಹೋದರ. ಸೊ ಆ ವಿಷಯ ನಾವು ನೋಡುವಾಗ ಆ 24ನೇ ವಚನದಲ್ಲಿ ನೋಡುವಾಗ ಅವನು ಅವರನ್ನ ಆತನ ಮನೆಗೆ ಕರ್ಕೊಂಡೋಗಿ ಊಟ ಉಪಚಾರಗಳನ್ನ ಮಾಡಿ ಇನ್ನೂ ದೇವರ ಸಂಕಲ್ಪವನ್ನ ಕೇಳಿ ತಿಳ್ಕೊಂಡು ಅಲ್ಲಿ ಸಂತೋಷ ಪಟ್ರು ಕುಟುಂಬ ಸಮೇತ ಅಂತ ನೋಡ್ತೀವಿ. ಸೊ ಜೈಲಿಂದ ಸೆರೆಮನೆಯಿಂದ ಹೆಂಗೆ ಅವನ ಮನೆ ಅಷ್ಟು ದೂರ ಹೋಗ್ಬೋದು ಅಂದ್ರೆ, ನೀವು ನೋಡ್ತೀವಿ ಈಗ ಹಾಸ್ಪಿಟಲ್, ಈಗ ಒಂದು ವೈದ್ಯಶಾಲಾ ಅಥವಾ ಒಂದು ಹಾಸ್ಪಿಟಲ್ ಅಂತ ಹೇಳಿದ್ರೆ ಆ ಹಾಸ್ಪಿಟಲ್ ಅಲ್ಲಿ ಇರುವ ಡಾಕ್ಟರ್ಸ್ಗೆ ಆ ಹಾಸ್ಪಿಟಲ್ ಪಕ್ಕನೇ ಏನ್ ಮಾಡಿರ್ತಾರೆ, ಮನೆಗಳನ್ನ ಕೊಟ್ಟಿರ್ತಾರೆ. ಯಾಕಂದ್ರೆ ಎಮರ್ಜೆನ್ಸಿಗೆ ಅವ್ರು ಇರ್ಬೇಕು. ಅದೇ ತರನೇ ಸೆರೆಮನೆ ಅಂತ ಹೇಳುವಾಗ ಆ ಸೆರೆಮನೆಯನ್ನ ಕಾಯುವ ಏನ್ರಿ ಆ ವಿಶೇಷ ವ್ಯಕ್ತಿಗೆ ಆ ಸೆರೆಮನೆ ಒಳಗೇನೆ, ಆ ಒಂದು ಆಂಗಣದ ಒಳಗೇನೆ ಅವನಿಗೆ ಮನೆ ಇದ್ದಿರ್ಬೋದು. ಅದಕ್ಕೇನೆ ಆತನು ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಊಟ ಉಪಚಾರಗಳನ್ನ ಮಾಡಿ ಮತ್ತೆ ಅವ್ರನ್ನ ಸೆರೆಮನೆ ಒಳಗೆ ಬಿಡೋ ಒಂದು ವಿಷಯವನ್ನ ನೋಡ್ತೀವಿ. ಯಾಕಂದ್ರೆ ಮಾರನೇ ದಿನ ಅವರ ಯಜಮಾನರು ಬಂದು ಏನಂತ ಕೇಳ್ತಾರೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ವಿಷಯಗಳನ್ನ ನಾವು ನೋಡುವಾಗ ಸಹೋದರ ಸಹೋದರರೇ, ಈ ವಿಷಯವನ್ನ ನೋಡುವಾಗ ಒಂದು 2 ವಚನವನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 35-36 ವಚನಗಳನ್ನ ಕೂಡ ಓದೋಣ ಸರ್. ಬೆಳಗಾದ ಮೇಲೆ ಅಧಿಪತಿಗಳು 35, ಆ ಮನುಷ್ಯರನ್ನು ಬಿಟ್ಟು ಎಂದು ಓದಿ ಬ್ರದರ್, ಓದಿ. ಎಲ್ಲ ಓದಿ. ಓದ್ರಿ ಸಿಸ್ಟರ್. ಬೆಳಗಾದ ಮೇಲೆ ಅಧಿಪತಿಗಳು ಆ ಮನುಷ್ಯರನ್ನು ಬಿಟ್ಟು ಬಿಡು ಎಂದು ಜನರ ಕೈಯಲ್ಲಿ ಹೇಳಿ ಕಳುಹಿಸಿದರು. ಸೆರೆಯ 16 ಗಂಟೆ ಓದ್ಬೇಕು ಬ್ರದರ್. 36 ಓದಿ ಸಿಸ್ಟರ್, 36 ಓದಿ. ಸೆರೆಯ ಯಜಮಾನನು ಈ ಮಾತನ್ನು ಪೌಲನಿಗೆ ತಿಳಿಸಿ, ಆ ಅಧಿಪತಿಗಳು ನಿಮ್ಮನ್ನು ಬಿಟ್ಟು ಬಿಡಬೇಕೆಂದು ಹೇಳಿ ಕಳಿಸಿದ್ದಾರೆ. ಆದದ್ದರಿಂದ ಈಗ ನೀವು ಸಮಾಧಾನದಿಂದ ಹೊರಟು ಹೋಗಿರಿ ಎಂದು ಹೇಳಿದನು. ಓಕೆನಾ. ಸೊ ನೋಡ್ತೀವಿ ಈಗ ಈ ವಿಷಯಗಳೆಲ್ಲ ನಾವು ಚರ್ಚೆ ಮಾಡಿದ್ದು, ಈ ವಿಷಯಗಳೆಲ್ಲ ನಾವು ಧ್ಯಾನ ಮಾಡಿದ್ದು, ಇದೆಲ್ಲಾನು ರಾತ್ರಿ ಹೊತ್ತು ನಡೆದಂತ ಘಟನೆಗಳು ಅಲ್ವಾ. 6 ಗಂಟೆ ನಾವು ನೋಡಿದ್ವಲ್ಲ, ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಒಳಗೆ ಇದೆಲ್ಲ ಆಗಿರ್ಬೇಕು ಅಂತ ನಾವು ನೋಡ್ತೀವಿ. ಆ ಒಂದು ಸೆರೆಮನೆಯ ಯಜಮಾನ ಯಾವ ರೀತಿ ದೇವರನ್ನ ಸ್ವೀಕಾರ ಮಾಡ್ಕೊಂಡ, ಯೇಸು ಸ್ವಾಮಿಯ ಶಿಷ್ಯನಾಗಕ್ಕೆ ಮುಂದೆ ಬಂದ, ಅವರ ಕುಟುಂಬದವರಿಗೂ ಸುವಾರ್ತೆ ಮಧ್ಯರಾತ್ರಿಯಲ್ಲೇ ಆ ಸುವಾರ್ತೆ ಕೇಳಲ್ಪಟ್ರು, ಆ ದೀಕ್ಷಾಸ್ಥಾನ ತಗೊಂಡ್ರು. ಯಾಕಂದ್ರೆ ಇಲ್ಲಿ ವಚನ ಹೇಳ್ತದೆ 35ರಲ್ಲಿ ಮಾರನೇ ದಿನ ಬೆಳಗ್ಗೆ ಅಂತ ಹೇಳ್ತದೆ. ಆ ಮಾರನೇ ದಿನ ಬೆಳಗ್ಗೆ ಯಾರನ್ನ ಬಂಧಿಸಿ ಯಾವ ವ್ಯಕ್ತಿ ಸೆರೆಮನೆಯಲ್ಲಿ ಹಾಕಿದ್ನೋ ಆ ವ್ಯಕ್ತಿ ಈಗ ಏನಂತ ಹೇಳ್ತಾರಂದ್ರೆ, ಆ ಒಂದು 2 ಜನರನ್ನ ಬಂಧಿಸ್ತೀಯಲ್ಲ ಅವನ್ನ ಬಿಟ್ಬಿಡು ಅಂತ ಅಲ್ಲಿ ಸಂದೇಶವನ್ನ ಕಳಿಸ್ತಾರೆ. ಯಾರಿಗೆ? ಈ ಒಂದು ಸೆರೆಮನೆಯ ಯಜಮಾನನಿಗೆ ಯಾರೋ ಒಬ್ಬ ರೀತಿಯಲ್ಲಿ ಅದನ್ನ ಬಂದು ಹೇಳ್ತಾರೆ ಅಲ್ವಾ. ಸೊ ಬಂದು ಹೇಳಿದಾಗ ಆ ಒಂದು ಸೆರೆಯ ಯಜಮಾನ ಈಗ ಪೌಲಿಗೆ ಅಲ್ಲಿ ಬಂದು ಹೇಳ್ತಾರೆ, ನಮ್ಮ ಒಂದು ಏನ್ರಿ ನಾಯಕರು ನಿಮ್ಮನ್ನ ಹಂಗೆ ಬಿಟ್ಬಿಡಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ, ನೀವು ಸಮಾಧಾನದಿಂದ ಇಲ್ಲಿಂದ ಹೊರಟೋಗ್ರಿ ಅಂತ ಹೇಳುವಂತ ವಿಷಯ. ಸಹೋದರರೇ, ಯಾಕೆ ಆ ಒಂದು ವ್ಯಕ್ತಿ ಯಾರು ಸೆರೆಮನೆಯಲ್ಲಿ ಆಗ್ಬೇಕು ಅಂತ ನಿರ್ಧಾರ ತಗೊಂಡು ಹಾಕಿದ್ರು, ಯಾಕೆ ಅದೇ ವ್ಯಕ್ತಿ ಮಾರನೇ ದಿನ ಬೆಳಗ್ಗೆನೆ ಅವ್ರನ್ನ ಕಳಿಸ್ಬಿಡಿ ಅಂತ ಹೇಳುವ ಒಂದು ಮನಸ್ಸು ಹೆಂಗೆ ಬಂದಿರಬೇಕು ಅಂತ ಕೂಡ ನಾವು ನೋಡ್ಬೇಕು ಅಲ್ವಾ. ಯೋಚನೆ ಮಾಡಿ, ಆ ಒಂದು ಒಡೆತ ಕೊಟ್ಟು ಆ ಯಹೂದ್ಯ ಏನ್ರಿ ಯಜಮಾನರು ಆ ಒಂದು ಏನ್ರಿ ಹೆಂಗಸ ಆ ಒಂದು ದೆವ್ವ ಹಿಡಿದಿರುವ ಒಂದು ಹುಡುಗಿಯ
ಒಂದು ಯಜಮಾನರು ಎಷ್ಟು ಅಲ್ಲ ಈತನಿಗೆ ಇನ್ಫ್ಲೂಯೆನ್ಸ್ ಮಾಡಿ ಆ ಹೊಡೆತವನ್ನ ಕೊಟ್ಟು ಸೆರೆಮನೆಗೆ ಹಾಕಿರ್ಬೋದು ಅಂತ ನೀವು ಯೋಚನೆ ಮಾಡಿ ಅಲ್ವಾ. ಅವ್ರು ಎಷ್ಟು ಇನ್ಫ್ಲೂಯೆನ್ಸಲ್ ಆಗಿರ್ಬೋದು, ಅಷ್ಟು ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿ ಇವ್ರನ್ನ ಒಡಿಸಿ ಆ ಸೆರೆಮನೆಗೆ ಕರ್ಕೊಬಂದು ಬಿಡ್ತಾರೆ. ಆದರೆ ಆ ಒಡೆದಿದ್ದ ಮನುಷ್ಯ ಮಾರನೇ ದಿನ ಬೆಳಗ್ಗೆನೆ ಇವ್ರನ್ನ ಬಿಟ್ಬಿಡು ಅಂತ ಹೇಳೋದಕ್ಕೆ ಕಾರಣ ಏನಾಗಿರ್ಬೋದು ಅಂತ ನಾವು ಯೋಚನೆ ಮಾಡಿದಾಗ ಸಹೋದರರೇ, ಒಂದು ವೇಳೆ ಆ ರಾತ್ರಿ ನಡೆದಂತ ಆ ಒಂದು ಭೂಕಂಪದ ವಿಚಾರವಾಗಿ ಯಾರಾದರೂ ಅಲ್ಲಿ ಅವರಿಗೆ ಮಾಹಿತಿನ ಕೊಟ್ಟಿರ್ಬೇಕು. ಆ ಭೂಕಂಪದಿಂದ ನಡೆದಂತ ಘಟನೆಗಳ ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ಟಿರ್ಬೇಕು. ಆ ಒಂದು ಘಟನೆಯಿಂದ ಈ ಸೆರೆಯ ಯಜಮಾನ ಮಾಡಿದಂತ ವಿಷಯಗಳನ್ನ ಕೂಡ ಅಲ್ಲಿ ಹೇಳಿರ್ಬೋದು. ಇದೆಲ್ಲ ಕೇಳಿದಾಗ ಇದು ಯಾವುದೋ ದೈವ ಏನ್ರಿ, ಯಾವುದೋ ಒಂದು ಶಕ್ತಿ ಅಥವಾ ಯಾವುದೋ ಏನ್ರಿ ಇವರು ಸಾಕ್ಷಿ ಕೊಡುವಂತ ದೇವರು ನಿಜವಾಗ್ಲೂ ಇವ್ರನ್ನ ಕಾಪಾಡ್ತಾ ಇದ್ದಾರೆ ಅಂತ ಹೇಳಿ ಭಯಭೀತಿಯಿಂದ ಅವ್ರನ್ನ ಬಿಟ್ಬಿಡು ಅಂತ ಹೇಳುವ ಒಂದು ವಿಷಯ ಆಗಿರ್ಬೋದ ಅಂತ ಕೂಡ ನಾವು ನೋಡ್ಬೇಕು ಸಹೋದರರೇ. ಯಾಕಂತ ನೋಡ್ಬೇಕಾದ್ರೆ ಈ ಪೌಲನು ಮತ್ತೆ ಸೀಲ ಯಾವ ರೀತಿಯ ಒಂದು ಹೆಸರು ಪಡ್ಕೊಂಡಿದೆ ಅಂದ್ರೆ, ಈ ಯಹೂದ್ಯರು ನಮ್ಮ ಒಂದು ಪಟ್ಟಣದಲ್ಲಿ ಗೊಂದಲವನ್ನ ಉಂಟು ಮಾಡುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಹೂದ್ಯ ಮನುಷ್ಯರೇ ಇವ್ರನ್ನ ಸೆರೆಬಂದೆಯಲ್ಲಿ ಒಡೆದು ಹಾಕಿದ್ರು ಅಂತ ನೋಡ್ತೀವಿ ಅಲ್ವಾ. ಸೊ ಆ ರೀತಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಆ ಒಂದು ಆದೇಶವನ್ನ ಕೊಟ್ಟು ಪೌಲನು ಮತ್ತೆ ಸೀಲನನ್ನ ಅಲ್ಲಿ ರಿಲೀಸ್ ಮಾಡುವ ಒಂದು ವಿಷಯ ನಡೀತದೆ. ಆದರೆ ಆ ಒಂದು ಸಂದೇಶವನ್ನ ಕೇಳಿ ಆ ಒಂದು ಸೆರೆಮನೆಯ ಯಜಮಾನ ಬಂದು ನೀವು ಇನ್ನೂ ಸಮಾಧಾನದಿಂದ ಹೋಗಿ ಅಂತ ಅವ್ರು ಹೇಳಿದ್ರೆ ಪೌಲು ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯಿಸ್ತಾರೆ ಅಂತ ದೇವರ ಚಿತ್ತ ಇದ್ರೆ ಬರುವ ವಾರ ಈ ಒಂದು ವಿಷಯವನ್ನ ನಾವು ನೋಡೋಣ. ಪೌಲ್ ಯಾವ ರೀತಿ ಪ್ರಾರಂಭದಲ್ಲಿ ಮಾಡದೇ ಇರುವಂತ ಪ್ರಯತ್ನಗಳು ಅಥವಾ ಪ್ರಾರಂಭದಲ್ಲಿ ಈ ಒಂದು ವಿಷಯವನ್ನ ಹೇಳ್ಬಿಟ್ಟಿದ್ರೆ ಪ್ರಾರಂಭದಲ್ಲೇ ಪೌಲನಿಗೆ ಏನಾಗ್ತಾ ಇತ್ರಿ, ಬಿಡುಗಡೆ ಆಗ್ತಾ ಇತ್ತು. ಆದರೆ ಈ ಘಟನೆಗಳೆಲ್ಲ ಆದ್ಮೇಲೆ ಈಗ ಒಂದು ವಿಷಯವನ್ನ ಹೇಳಿ ಅಲ್ಲಿ ಅವರು ಆ ಒಂದು ಸೆರೆಮನೆಯಿಂದ ಆಚೆ ಬರುವಂತ ಘಟನೆನೆ. ಸೊ ಬರುವಂತ ಒಂದು ವಾರದಲ್ಲಿ ಈ ಒಂದು ವಿಷಯವನ್ನ ಪ್ರಾರಂಭ ಮಾಡೋಣ. ನಾವು ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 36ನೇ ವಚನದಲ್ಲಿ ಈ ದಿನದ ಪಾಠವನ್ನ ನಾವು ಇಲ್ಲಿ ನಿಲ್ಲಿಸೋಣ. ಸೊ ನಾವು ಅನೇಕ ವಿಷಯಗಳು ನಾವು ಆ ವಾಕ್ಯವನ್ನ ಓದಿ ಈ ಒಂದು ದೃಷ್ಟಿಯಲ್ಲಿ ಕೂಡ ನಾವು ಯೋಚನೆ ಮಾಡ್ಬೋದು ಅನ್ನೋದನ್ನ ಒಂದು 2-3 ವಿಷಯಗಳನ್ನ ನೋಡಿದ್ವಿ. ಸೊ ಇದು ಸರಿಯಾದದ್ದ ವಚನಗಳ ಪ್ರಕಾರ ಇದು ನಾವು ಏನ್ರಿ ಇದನ್ನ ನಾವು ಈ ರೀತಿ ಅರ್ಥ ಮಾಡ್ಕೋಬಹುದಾ ಅಂತೇಳಿ ನೀವು ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ಈ ವಿಷಯವನ್ನ ಏನ್ ಮಾಡ್ರಿ, ಆಲೋಚನೆ ಮಾಡ್ರಿ, ಮತ್ತೆ ಮೆಲುಕಾಕ್ರಿ. ಇದರ ಹಿನ್ನೆಲೆಗಳು ಏನು ಅಂತ ಕೂಡ ನಾವು ನೋಡ್ರಿ. ಸೊ ರೋಮಾಪುರಿಯಲ್ಲಿ ಇದ್ದಂತ ಅಥವಾ ಫಿಲಿಪೆ ಪಟ್ಟಣದಲ್ಲಿ ಇದ್ದಂತ ಆ ರೋಮಾಪುರಿಯ ಅರಸರ ಆಳ್ವಿಕೆ ಹೆಂಗಿತ್ತು, ಅವರ ಒಂದು ಸೆರೆಮನೆಗಳು ಹೆಂಗಿತ್ತು, ಇದನ್ನೆಲ್ಲ ಓದ್ರಿ. ನೀವು ಓದಿದಾಗ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಗತ್ತೆ ಅಲ್ವಾ. ಸೊ ಇದೆಲ್ಲ ಕೂಡ ಈ ಸ್ಟಡಿಯಲ್ಲಿ ನಾವು ಮಾಡ್ತಾ ಇರುವಾಗ್ಲೇ ಈ ಮಾಹಿತಿಗಳೆಲ್ಲ ಕೂಡ ನಾವೇನ್ ಮಾಡ್ಬೇಕ್ರಿ, ಕಲೆಕ್ಟ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಹತ್ತತ್ರ 2000 ವರ್ಷ ಆದ ನಂತರ ನಾವು ಈ ಒಂದು ಘಟನೆಗಳನ್ನ ಆಲೋಚನೆ ಮಾಡ್ತಾ ಇದ್ದೀವಿ. ಸೊ ಆ ಸಮಯದಲ್ಲಿ ಇದ್ದಂತ ಸನ್ನಿವೇಶ, ಅಲ್ಲಿದ್ದಂತ ಪದ್ಧತಿ, ಅಲ್ಲಿ ಇದ್ದಂತ ಕಾನೂನು, ಇದೆಲ್ಲ ನಮಗೆ ಮಾಹಿತಿ ಅತಿ ಹೆಚ್ಚಾಗಿ ನಮ್ಗೆ ಇರಲ್ಲ. ಆದರೆ ನಾವು ವಚನಗಳ ಆಧಾರದ ಮೇಲೆ ಅದಕ್ಕೆ ಅನುಸಾರವಾಗಿ ಇರುವಂತ ಆಲೋಚನೆಗಳನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ವಾ. ಸೊ ಅದರಿಂದ ಈ 2000 ವರ್ಷದ ಒಂದು ಗ್ಯಾಪ್ ಇರೋದ್ರಿಂದ ಆ ಒಂದು ಪದ್ಧತಿಗೂ ನಾವಿರುವ ಪದ್ಧತಿಗೂ ಅನೇಕ ವ್ಯತ್ಯಾಸಗಳಿರ್ತವೆ. ಅದನ್ನೆಲ್ಲ ಕೂಡ ನೀವು ಪರಿಶೀಲನೆ ಮಾಡಬೇಕು. ಸೊ ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಈ ದಿನದಲ್ಲೂ ಕೂಡ ನಾವು ಇವತ್ತು ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ
24ನೇ ವಚನದಿಂದ 16ನೇ ಅಧ್ಯಾಯ 36 ವಚನಗಳ ತನಕ ಈ ದಿನದಲ್ಲಿ ನೋಡಿದ್ವಿ. ಕೇಳಿರೋ ವಿಷಯಗಳನ್ನ ಮತ್ತೆ ನೀವು ಮೆಲುಕಾಕ್ರಿ. ಇನ್ನೂ ಒಂದಷ್ಟು ವಿಷಯ ದೇವರಲ್ಲಿ ನಾವು ದೇವರು ನಮ್ಮ ಆಸಕ್ತಿಯನ್ನ ನೋಡಿ, ನಮ್ಮ ಪ್ರಾರ್ಥನೆಗಳನ್ನ ನೋಡಿ, ನಾವು ಹುಡುಕುವ ಆ ಒಂದು ಸ್ಪಿರಿಟ್ನ ನೋಡಿ ದೇವರು ಇನ್ನೂ ನಮ್ಮ ಮನೋನೇತ್ರಗಳನ್ನ ತೆರೆದು ನಮ್ಮ ವಿಶ್ವಾಸವನ್ನ ಹೆಚ್ಚು ಮಾಡಿಸೋದಕ್ಕೆ ದೇವರ ಕೈಯಿಂದ ಸಾಧ್ಯ. ಅದರಿಂದ ಈ ಪ್ರಾರ್ಥನೆಯ ಮೂಲಕ ನಾವು ಈ ಒಂದು ಕೂಟವನ್ನ ಮುಕ್ತಾಯಗೊಳಿಸೋಣ. ನಮ್ಮ ಮಧ್ಯದಲ್ಲಿರುವ ಮೋಹನ್ ರಾಜ್ ಬ್ರದರು ಪ್ರಾರ್ಥನೆಯ ಮೂಲಕ ಈ ಕೂಟವನ್ನ ಕೊನೆಗೊಳ್ಳುವಂತೆ ಕೇಳ್ಕೊತೀನಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ ಬ್ರದರ್. ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡಿಕೊಂಡು ಬಂದಿರತಕ್ಕಂತ ನಮ್ಮ ಪರಲೋಕದ ಜೀವಳ ನಮ್ಮ ತಂದೆಯ ದೇವರೇ, ಮತ್ತೊಂದು ಆರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ತಂದೆ, ನೀನ್ ಮಾಡಿದಂತೆಲ್ಲ ಮಹೋಪಕಾರಗಳಿಗಾಗಿ ನಿಮ್ಮನ್ನು ಹೊಂದಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ. ಕಳೆದ ವಾರದಲ್ಲ ನಮ್ಮನ್ನು ನಡೆಸಿ ಮತ್ತು ಈ ದಿನದಲ್ಲಿ ನಿನ್ನ ನಮ್ಮನ್ನು ನಡೆಸ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ವಿಶೇಷವಾಗಿ ಈ ಸಾಯಂಕಾಲ ವೇಳೆಯಲ್ಲಿ ಒಂದು ಜೂಮ್ ಮೀಟಿಂಗ್ ನಲ್ಲಿ ನಾವೆಲ್ಲರೂ ಪಾಲು ತೆಗೆದುಕೊಳ್ಳುವಂತೆ ನೀನು ಕೃಪೆ ಮಾಡಿದೆ, ನಿನಗೆ ಸ್ತೋತ್ರ. ದೇವರೇ, ಅದ್ಭುತಕರವಾಗಿರ್ತಕ್ಕಂಥ ನಿನ್ನ ವಾಕ್ಯಗಳನ್ನು ಬ್ರದರ್ ಅವ್ರ ಮೂಲಕ ನಮಗೆ ಕೊಟ್ಟಿದ್ದೀನಿ, ನಿನಗೆ ಸ್ತೋತ್ರ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 24ನೇ ವಚನದಿಂದ ಹಿಡ್ಕೊಂಡು 36ನೇ ವಚನದವರೆಗೂ ನಮಗೆ ಕೊಟ್ಟಿರುವಂತಹ ಸಂದೇಶಕ್ಕಾಗಿ ನಿನಗೆ ವಂದನೆಗಳು ಸಲ್ಲಿಸ್ತೇವೆ. ಬ್ರದರ್ ಅವರಿಗೆ ನೀವು ತಿಳಿಸಿದ ಎಲ್ಲ ಸತ್ಯವಾಕ್ಯಗಳಿಗಾಗಿ ನಿಮಗೆ ವಂದನೆಗಳು ಸಲ್ಲಿಸ್ತೇವೆ ದೇವರೇ. ಮತ್ತು ಪೌಲನ ಕುರಿತು ಪೌಲಶೀಲರು ಅವರ ಸೆರೆಮನಿಯಲ್ಲಿರುವಾಗ ಸೆರೆಮನಿಯಿಂದ ಹೊರಗಡೆ ಬಂದು ಆ ಸೆರೆಮನಿ ಯಜಮಾನರು ರಕ್ಷಣೆ ಹೊಂದುವುದರ ಕುರಿತು ಅನೇಕ ವಿಷಯಗಳನ್ನು ನಮಗೆ ತಿಳಿಸಿದ್ದಾರೆ ದೇವರೇ. ನೀನು ಅವ್ರಿಗೆ ಕೊಟ್ಟಂತ ಜ್ಞಾನಕ್ಕಾಗಿ ನಿನಗೆ ಸ್ತೋತ್ರ. ಇನ್ನು ಹೆಚ್ಚಾದ ರೀತಿಯಲ್ಲಿ ಆ ಬ್ರದರ್ ಅವರನ್ನು ನೀವು ಉಪಯೋಗಿಸ್ರಿ ಮತ್ತು ಸೇರಿ ಬಂದಿರತಕ್ಕಂತ ಎಲ್ಲಾ ಸಹೋದರ ಸಹೋದರಿಯರನ್ನು ಇನ್ನು ಹೆಚ್ಚಾಗಿ ಈ ವಾಕ್ಯಗಳನ್ನು ಕಲೀಲಿಕ್ಕೆ ಸಹಾಯ ಮಾಡ್ರಿ ಮತ್ತು ಬಲಪಡಿಸ್ರಿ. ನಿಮ್ಮ ವಾಕ್ಯದಿಂದ ನಮ್ಮನ್ನು ತುಂಬಿಸಿ ನೀವು ನಮ್ಗೆ ಕೊಟ್ಟಿರ್ತಕ್ಕಂಥ ಓಟವನ್ನು ಕಡೆಗಾಣಿಸ್ಲಿಕ್ಕೆ ಆಗುತ್ತೆ ಕ್ರಿಸ್ತನ ವಾಕ್ಯದಂತೆ ನಡೆದು ಜೀವಿಸಲು ನಮಗೆ ಸಹಾಯ ಮಾಡಬೇಕೆಂದು ನಿನ್ನ ಒಬ್ಬನೇ ಕುಮಾರನ ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಜೀವಳ ನಮ್ಮ ತಂದೆಯ ದೇವರೇ. ಆಮೇನ್.